ಜೋಗ್ ಫಾಲ್ಸ್ಗೆ ಹೋಗಿ ಶೂಟಿಂಗ್ ಮಾಡಿದಾಗ ನಾನು ಅನ್ಕೊಂಡೆ ಇವ್ರೆಲ್ಲರಿಗೂ ಏನೋ ಹುಚ್ಚಿಡ್ದಿದೆ, ಎಲ್ಲಿ ನನ್ಗೆ ಸಾಯಿಸ್ಬಿಡ್ತಾರೆ, ಎಲ್ಲಿ ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ರೀಲೆ ತರ್ತರಾವರಿ ವೇರಿಯೇಷನ್ ರೀ ರೀ ರೀ. ಕನ್ನಡಿಗರು ತುಂಬಾ ಸಾಫ್ಟ್ ಪೀಪಲ್, ತುಂಬಾ ವೆರಿ ವೆರಿ ಗುಡ್ ಪೀಪಲ್. ಸೊ ನೀವು ಕನ್ನಡದಲ್ಲಿ ಮಾತನಾಡೋಕೆ ಪ್ರಯತ್ನ ಮಾಡಿ ಅಂತ ಅಷ್ಟೇ ಹೇಳ್ತೀನಿ. ಚಿ ಉದಯ್ ಶಂಕರ್ ಅವರು ಯಾವ ಹಾಡನ್ನ ಅಂತ ನಾನು ಹೇಳೋದು ನಿಮ್ಗೆ. ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ, 2 ಕನಸು ಚಿತ್ರದಿಂದ. ಕುವೆಂಪು ಅವ್ರ ಬಗ್ಗೆ ಗೊತ್ತು. ನಾನು ಅದಕ್ಕೆ ಮಂತ್ರ ಮಾಂಗಲ್ಯನ ಅಂದ್ರೆ ಮುಖಾಂತರ ಮದ್ವೆ ಆದೆ. ವಾವ್, ನೀವು ಕನ್ನಡದವ್ರಲ್ಲ, ಅಲ್ಲ ಅಂದ್ರೆ ಅಲ್ವೇ ಅಲ್ಲ. ಮನುಷ್ಯನ ಜೀವನ ಮತ್ತೆ ಸಮಾಜ ಎರಡೂ ನಿಂತಿರೋದು ಪ್ರೀತಿ, ವಿಶ್ವಾಸ, ನಂಬಿಕೆ ಮೇಲೆ. ನಮ್ಮಲ್ಲಿ ಕಾಳಿದಾಸನ ಪಾತ್ರಗಳಿಂದ ಹಿಡಿದು ಇಲ್ಲಿ ಕನ್ನಡದ ಪ್ರೇಮ ಕವಿಗಳ ಸಾಲ್ಗಳಿದಾವಲ್ಲ, ಅವು ನಾವು ಪ್ರೀತಿ ಮಾಡುವ, ಪ್ರೀತಿಯನ್ನ ಅನುಭವಿಸುವ, ಹಾಗೆ ಪ್ರೀತಿಯನ್ನ ಅಭಿವ್ಯಕ್ತಿಪಡಿಸುವ ರೀತಿಯ ಮೇಲೆ ಬಹಳ ದೊಡ್ಡ ಪ್ರಭಾವವನ್ನ ಬೀರ್ತಾನೆ ಬಂದಿದಾವೆ. ಪ್ರೇಮಲೋಕದಿಂದ ತಂದ ಪ್ರೇಮದ ಸಂದೇಶ, ಜೊತೆಯಲಿ ಜೊತೆ ಜೊತೆಯಲಿ ನಾನು ಬಡವಿ ಆತ ಬಡವ ಒಲವೇ ನಮ್ಮ ಮನೋಜನದಯೋ. ಈ ಸಂಚಿಕೆಯಲ್ಲಿ ಪ್ರೀತಿ ಪ್ರೇಮ ನಮ್ಮ ನಿಮ್ಮ ಜೀವನದಲ್ಲಿ ವಹಿಸುವಂತಹ ಪಾತ್ರ, ಕನ್ನಡದ ಕವಿತೆ ಮತ್ತು ಸಿನಿಮಾದ ಮೂಲಕ ನಮ್ಮ ಕಲ್ಪನೆಯ ಮೇಲೆ ಬೀರಿರುವಂತಹ ಪ್ರಭಾವ. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರೇಮಾತೇಕೆ. ನಮಸ್ತೆ, ಇದು 100ಕ್ಕೆ 100 ಕರ್ನಾಟಕ. ನಾನ್ ವರ್ಷಾ ರಾಮಚಂದ್ರ. ಸಂಸ್ಕೃತಿ, ಸಂವಿಧಾನ, ಸಂವಾದ. ರೇಡಿಯೋ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ. ಒಂದು 20 ವರ್ಷ ಹಿಂದೆ ನಿಮ್ಮನ್ನ ಕರ್ಕೊಂಡು ಹೋಗೋಣ ಅಂತ. 2006. ಏನ್ ಮಾಡ್ತಿದ್ರಿ? ನಿಮ್ಗೆ ಎಷ್ಟು ವಯಸ್ಸಾಗಿತ್ತು? ಇದನ್ನೆಲ್ಲ ನಾನು ನಿಮ್ಮನ್ನ ಕೇಳೋದಿಲ್ಲ. ನೆನಪಿರಬಹುದು, ನೆನಪಿಲ್ದೇ ಇರಬಹುದು. ಆದ್ರೆ ಆ ವರ್ಷ ಬಿಡುಗಡೆಯಾದ ಒಂದು ಚಿತ್ರನ ಖಂಡಿತ ನಾವ್ಯಾರು ಮರ್ತಿರಕ್ಕೆ ಸಾಧ್ಯನೇ ಇಲ್ಲ. ಮುಂಗಾರು ಮಳೆ ಚಿತ್ರದ ನಂದಿನಿ ಅಂದ್ರೆ ಪೂಜಾ ಗಾಂಧಿ ನನ್ನ ಜೊತೆಗಿದ್ದಾರೆ. ಐ ಪೂಜಾ, ನಮಸ್ತೆ. ನಮಸ್ತೆ, ಹೇಗಿದ್ದೀರಿ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನನ್ಗೆ ಒಂದು ನಂಬಕ್ಕಾಗದೆ ಇರೋದು, ನಿಮ್ ಚಿತ್ರ ಮುಂಗಾರು ಮಳೆ ಬಿಡುಗಡೆಯಾಗಿ 20 ವರ್ಷ ಆಗಿದೆ. 20 ವರ್ಷ ಆಗಿದೆ. ನಂಬಕ್ಕಾಗತ್ತಾ? ನಂಬಕ್ಕಾಗಲ್ಲ. ಯಾಕೆಂದ್ರೆ ನಿನ್ನೆ ಕೂಡ, ಅಂದ್ರೆ ನಿನ್ನೆ ತನಕ ಕೂಡ ಜನ ಮಾತಾಡ್ತಾರೆ ನಾನು ಆಚೆ ಹೋದಾಗ. ಅಂದ್ರೆ ಅದು ಜನ ನನ್ಗೆ ಮರೆಯೋಕೆನೆ ಬಿಡಲ್ಲ. ಮುಂಗಾರು ಮಳೆ ನನ್ನ ಪ್ರಕಾರ ಬರೀ ಒಂದು ಹಿಟ್ ಸಿನಿಮಾ ಅಥವಾ ಒಂದು ಸೂಪರ್ ಹಿಟ್ ಸಿನಿಮಾ ಮಾತ್ರ ಅಲ್ಲ, ಇಟ್ಸ್ ಅ ಕಲ್ಟ್ ಮೂವಿ. ಯಾಕೆ ಅಂದ್ರೆ ಒಂದು ಜನರೇಷನ್ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಮಾಡಿದ್ದು ಒಂದು ಸಿನಿಮಾ ಅಂತ ಹೇಳ್ಬಹುದು. ಸೊ ಐ ಆಮ್ ಲಕ್ಕಿ ದಟ್ ನಾನು ಮುಂಗಾರು ಮಳೆ ಮಾಡಿದೆ. ಹೇಗಿತ್ತು? ಒಂದಿಷ್ಟು ಮೆಮರೀಸ್ ಹಂಚ್ಕೊಳ್ಳಿ ಶೂಟಿಂಗ್ ಟೈಮ್ ಇಂದು. ತುಂಬಾ ಇದೆ ಆಕ್ಚುಲಿ. ಎಲ್ಲಿಂದ ಶುರು ಮಾಡ್ಬೇಕು ಅಂತ ನನ್ಗೇನೆ ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಇವತ್ತು ಕೂಡ ನೋಡಿದ್ರೆ ಇಟ್ಸ್ ಜಸ್ಟ್ ಲೈಕ್ ಯೆಸ್ಟರ್ಡೇ. ನಿನ್ನೆನೆ ಸಿನಿಮಾ ಬಂತು, ನಿನ್ನೆನೆ. ಇಟ್ಸ್ ಸೋ ರಿಫ್ರೆಶಿಂಗ್. ಆಸ್ ಅನ್ ಆಕ್ಟರ್ ಕೂಡ ನಾನು ಅದರಲ್ಲಿ ಆಕ್ಟ್ ಮಾಡಿದ್ದೀನಿ. ಪೂರ್ತಿ ಚಿತ್ರೀಕರಣ ಇದ್ದಾಗ ನಾನಲ್ಲಿ ಇದ್ದೆ. ಜೋಗ್ ಫಾಲ್ಸ್ಗೆ ಹೋಗಿ ಶೂಟಿಂಗ್ ಮಾಡಿದಾಗ, ಇವತ್ತು ಹೋಗಿದ್ರೆ ಅದು ತುಂಬಾ ಕಮರ್ಷಿಯಲೈಸ್ ಆಗ್ಬಿಟ್ಟಿದೆ. ಎಲ್ಲ ಏನೇನೋ ಅಲ್ಲಿ ಕನ್ಸ್ಟ್ರಕ್ಷನ್ ಆಗ್ಬಿಟ್ಟಿದೆ. ಈಗ ಹೋಟೆಲ್ ಬೇರೆ ಅಲ್ಲಿ ಮಾಡ್ತಾ ಇದ್ದಾರೆ. ನಾವು ಹೋದಾಗ ಅಲ್ಲಿ ಏನೂ ಇರ್ಲಿಲ್ಲ. ನಾನ್ ಜೋಗ್ ಫಾಲ್ಸ್ಗೆ ಫಸ್ಟ್ ಟೈಮ್ ಹೋದಾಗ ನಾನು ಅನ್ಕೊಂಡೆ ಇವ್ರೆಲ್ಲರಿಗೂ ಏನೋ ಹುಚ್ಚಿಡ್ದಿದೆ, ಎಲ್ಲಿ ನನ್ಗೆ ಸಾಯಿಸ್ಬಿಡ್ತಾರೆ, ಎಲ್ಲಿ ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಜಿಗ್ನೆ ಬೇರೆ ಅಲ್ಲಿ. ಸೊ ಫುಲ್ ಡಗ ಡಗ ಡಗ. ನಮ್ಮಿಬ್ರಿಗೆ ಹೆಂಗಿತ್ತು ಅಂದ್ರೆ, ಓ ಮೈ ಗಾಡ್, ಆ ದಿನ ನಾನ್ ಮರೆಯಕ್ಕೇನೆ ಆಗಲ್ಲ. ಮತ್ತೆ ನಾವು ಅಲ್ಲಿ 4 ದಿನ ಶೂಟ್ ಮಾಡಿದೀವಿ. ಅವ್ರಿಗೆ ಸಮಾಧಾನ ಆಗೋ ತನಕ ಶಾರ್ಟ್ಸ್ ತಗೊಂಡಿದ್ದಾರೆ. ಮತ್ತೆ ಬಂದು ಪ್ರತಿದಿನ ಇದು ಚೆಕ್ ಮಾಡೋದು, ಇನ್ನೂ ತಗೋಬೇಕು, ಈ ತರ ತಗೋಬೇಕು, ಆ ತರ ತಗೋಬೇಕು ಅಂತ. ತುಂಬಾ ಕಷ್ಟ ಆಯ್ತು, ತುಂಬಾ ಕಷ್ಟ ಆಯ್ತು. ಬಟ್ ಇವತ್ತು ಮತ್ತೆ ಸಿನಿಮಾ ನೋಡಿದ್ರೆ ನಿಜವಾಗ್ಲೂ ಎಷ್ಟು ಸುಂದರವಾದ ದೃಶ್ಯಗಳು, ಯಾವ ರೀತಿ ತೋರಿಸಿದ್ದಾರೆ, ಅದ್ಭುತ. ನಾವು ಬರೀ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಪ್ರೇಮ ಗೀಮ ಜಾನೇದು ಅಂತ ಹೇಳೋದಲ್ಲ, ಆದ್ರೆ ಬೆಂಗಳೂರು ಹೊರಗಡೆ ಒಂದಿಷ್ಟು ಜಾಗದಲ್ಲಿ ಸುತ್ತಾಡಿ ಜನರ ಜೊತೆಗೆ ಪ್ರೇಮ ಪ್ರೀತಿ ಅಂತಂದ್ರೆ ಅವ್ರ ಮನ್ಸಿಗೆ ಏನ್ ಬರುತ್ತೆ, ಅವರ ಒಂದಿಷ್ಟು ಲವ್ ಸ್ಟೋರಿಗಳು, ಅವ್ರ ಅಭಿಪ್ರಾಯಗಳು, ಇದನ್ನೆಲ್ಲ ಕಲೆಕ್ಟ್ ಮಾಡ್ಬೇಕಲ್ವಾ. ಬನ್ನಿ. ಸೊ ಇಬ್ರು ಬ್ಯೂಟಿಫುಲ್ ಯಂಗ್ ಗರ್ಲ್ಸ್. ನಿಮ್ಮ ಹೆಸರು? ನನ್ನ ಹೆಸರು ಚೈತ್ರ. ನೇತ್ರ.
ಅಕ್ಕ ತಂಗಿ ಓಕೆ. ಅಕ್ಕ ತಂಗಿ ಪ್ರೀತಿನ ಹೇಗ್ ಡಿಫೈನ್ ಮಾಡ್ತೀರಿ? ಚಿಕ್ಕವ್ರು ಇರ್ಬೇಕಾದ್ರೆ ಇಬ್ರು ತುಂಬಾ ವಿ ಯೂಸ್ ಟು ಹೇಟ್ ಈಚ್ ಅದರ್ ಬಿಕಾಸ್ ವಿ ಯೂಸ್ ಟು ಸ್ಟೆಪ್ ಆನ್ ಈಚ್ ಅದರ್ಸ್ ಟೋಸ್ ಆಲ್ ದ ಟೈಮ್. ಆದರೆ ಬೆಳೀತಾ ಲೈಕ್ ಶಿ ಈಸ್ ಮೈ ಬೆಸ್ಟ್ ಫ್ರೆಂಡ್. ಸೊ ಲವ್ ಫಾರ್ ಮೀ ಇಸ್ ನಾನು ಇವಳ ಜೊತೆ ಹೆಂಗಿರ್ತೀನಿ, ಇವಳು ನನ್ನ ಜೊತೆ ಹೆಂಗಿರ್ತಾಳೆ, ಅದೇ ನಮಗೆ ಲವ್ ಅಂತ ಲೈಕ್ ಗೊತ್ತಾಗಿರೋದು. ಅದರ್ ದನ್ ಪೇರೆಂಟ್ಸ್ ಇಸ್ ಲವ್. ಸೂಪರ್ ನೈಸ್. ನಿಮ್ಮ ಅಕ್ಕನ ಜೊತೆ ನೀವು ಮಾಡಕ್ ಇಷ್ಟಪಡುವಂತಹ ಒಂದು ವಿಷಯ ಏನು? ಶಿ ಇಸ್ ಮೈ ಗೋ ಟು ಪರ್ಸನ್. ಎಲ್ಲದಕ್ಕೂ ನಾನು ಫಸ್ಟ್ ಅವಳಿಗೆ ಕಾಲ್ ಮಾಡೋದು. ಏನಿದ್ರು ಅವ್ರಿಗೆ ಹೇಳ್ತೀರಿ? even if I see something funny on the street, first ಅವಳಿಗೆ ಕಾಲ್ ಮಾಡಿ ಹೇಳಬೇಕು ನನಗೆ ಐ ಸಾ ದಿಸ್ ಸಮಥಿಂಗ್ ವಿಯರ್ಡ್ ಅಂತ. ಸೊ ರೊಮ್ಯಾಂಟಿಕ್ ಫಿಲ್ಮ್ಸ್ ಇಷ್ಟ ಆಗತ್ತಾ? ರೊಮ್ಯಾಂಟಿಕ್ ಫಿಲ್ಮ್ಸ್ ಇಷ್ಟ ಆಗುತ್ತೆ. ಒಟ್ಟಿಗೆ ನೋಡ್ತೀರಾ, ಸೆಪರೇಟ್ ಆಗಿ ನೋಡ್ತೀರಾ? ಒಟ್ಟಿಗೆನೂ ನೋಡ್ತೀವಿ, ಸೆಪ್ರೇಟ್ ಆಗೂ ಡಿಸ್ಕಸ್ ಸೆಪರೇಟ್ ಆಗಿ ನೋಡಿದ್ರೆ. ಓಕೆ, ನೋಡಿ ತುಂಬಾ ಡಿಸ್ಕಸ್ ಮಾಡಿರೋ ಒಂದು ಫಿಲ್ಮ್ ಯಾವುದು? ರೊಮ್ಯಾಂಟಿಕ್ ಮೂವಿ ವಿಷ್ಣುವರ್ಧನ್ ಒಂದು ಹಳೆ ಮೂವಿ ಒಂದಿದೆ, ತುಂಬಾ ಒಳ್ಳೆ ಮೂವಿ ಅದು. ಆರ್ತಿ ಅಂಡ್ ವಿಷ್ಣುವರ್ಧನ್, ಐ ಫಾರ್ಗಾಟ್ ದ ನೇಮ್. ವಾಟ್ ಇಸ್ ದ ನೇಮ್? ಹೊಂಬಿಸಿಲು. ದಟ್ ಇಸ್ ಮೈ ಗೋ ಟು. ನನಗೆ ತುಂಬಾ ಇಷ್ಟ ಆಗಿರೋ ರೊಮ್ಯಾಂಟಿಕ್ ಮೂವಿ. ನಮ್ಮ ಅಮ್ಮ ಆಕ್ಚುಲಿ ಅವ್ರಿಗೆ ತುಂಬಾ ಇಷ್ಟ ಅದು. ಮನಸಾರೆ ತುಂಬಾ ಒಳ್ಳೆ ರೊಮ್ಯಾಂಟಿಕ್ ಮೂವಿ ಅದು. ದಟ್ ಎಂಟೈರ್ ಫೇಸ್ ಆಫ್ ಯೋಗರಾಜ್ ಭಟ್ ಮೂವೀಸ್ ಅವಾಗ ತುಂಬಾ ನೋಡ್ತಾ ಇದ್ವಿ ಥಿಯೇಟರ್ ಹೋಗಿ. ಓ ಯಾ, ನಾವು ಮುಂಗಾರು ಮಳೆನೇ ಮರ್ತ್ಬಿಟ್ವಿ. ನಾವು ತುಂಬಾ ಸತಿ ಏನಾಗುತ್ತೆ, ಸಿನಿಮಾ ಒಂದು ಸೊಸೈಟಿ ಮೇಲೆ, ಕಲ್ಚರ್ ಮೇಲೆ ಯಾವ ತರ ಪ್ರಭಾವ ಬೀರುತ್ತೆ ಅನ್ನೋದನ್ನ ತುಂಬಾ ಜನ ಸಿನಿಮಾ ಅಂತಂತಾರೆ, ಬಟ್ ಇಟ್ಸ್ ನಾಟ್ ದಟ್ ಸಿಂಪಲ್. ಸೊ ಆ ತರ ನಾನು ಇನ್ನೊಂದು ನೆನಪಾಗುವಂತ ಸಿನಿಮಾ ಅಂತಂದ್ರೆ ಬಂಗಾರದ ಮನುಷ್ಯ ಅಲ್ವಾ? 70s ಅಲ್ಲಿ ಬಂದಾಗ ಎಷ್ಟೋ ಜನ ಅವರ ಸಿಟಿ ಕೆಲಸಗಳನ್ನ, ಡಾಕ್ಟರ್ಗಳು, ಇಂಜಿನಿಯರ್ಸ್ ಕೆಲಸ ಬಿಟ್ಟು ಪುನಃ ಹಳ್ಳಿಗಳಿಗೆ ಹೋಗಿ ಕೃಷಿ ಶುರು ಮಾಡಿದ ಆ ರೀತಿ ಒಂದು ಎಫೆಕ್ಟ್ ಆ ಸಿನಿಮಾಗಿತ್ತು. ಸೊ ಮುಂಗಾರು ಮಳೆ ಕೂಡ ಈಗ ನಾವು ನೋಡೋದಾದ್ರೆ ಪ್ರೀ ಮುಂಗಾರು ಮಳೆ ಎರಾ, ಪೋಸ್ಟ್ ಮುಂಗಾರು ಮಳೆ ಎರಾ ಅಂತ ಹೇಳ್ತಾರೆ. ಸೊ ಸತ್ಯ ಹೇಳ್ಬೇಕು ಅಂತಂದ್ರೆ ಕಲ್ಚರಲಿ ಐ ಥಿಂಕ್ ಇಟ್ ಹಸ್ ಮೇಡ್ ಅ ಹ್ಯೂಜ್ ಇಂಪ್ಯಾಕ್ಟ್. ನಾವು ಕನ್ನಡದವರು ಹೇಗೆ ಪ್ರೀತಿ ಬಗ್ಗೆ ಯೋಚನೆ ಮಾಡ್ತೀವಿ, ಹೇಗೆ ಎಕ್ಸ್‌ಪ್ರೆಸ್ ಮಾಡ್ತೀವಿ. ಜನ ನನ್ಗೆ ಬಂದ್ ಏನ್ ಹೇಳ್ತಾರೆ ಅಂದ್ರೆ ನಾವು ಈ ವಯಸ್ಸಲ್ಲಿ ನಾವು ಸಿನಿಮಾ ನೋಡಿದ್ವಿ, ಅಥವಾ ನಾವು ಲವರ್ಸ್ ಆಗಿ ಸಿನಿಮಾನ ನೋಡಿದ್ವಿ. ಮತ್ತೆ ಕೆಲವೊಬ್ರು ಏನ್ ಹೇಳ್ತಾರೆ ಅಂದ್ರೆ ನಾವು ಡಿವೋರ್ಸ್ ಸ್ಟೇಜ್ಗೆ ಬಂದ್ಬಿಟ್ಟಿದೀವಿ, ನಿಮ್ ಸಿನಿಮಾನ ನೋಡ್ಕೊಂಡು ನಮ್ಮ ಜೀವನ ಮತ್ತೆ ನಾವು ಪ್ರೀತಿಯಿಂದ ಇರ್ಬೇಕು ಅಂತ. ಕೆಲವೊಬ್ರು ಹೇಳ್ತಾರೆ ನಾವು ಸಿನಿಮಾ ನೋಡ್ಕೊಂಡು ಮದ್ವೆ ಆಗಿದೀವಿ. ಅಂದ್ರೆ ಬೇರೆ 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 ಎಷ್ಟು ಉದಾಹರಣೆಗಳು ಜನ ನನ್ಗೆ ಹೇಳ್ತಾರೆ, ಸಾಲಲ್ಲ. ಅಂದ್ರೆ ಮುಂಗಾರು ಮಳೆ ಒಂದ್ ಚಿತ್ರ ಏನಂದ್ರೆ ಬರೀ ನೀವ್ ಆಬ್ವಿಯಸ್ಲಿ ನೀವ್ ಸಿನಿಮಾ ನೋಡಿದ್ರಿ, ಡಯಲಾಗ್ಸ್ ಇಂದ ಹಿಡಿದು ಒಂದು ಲೆಸನ್ ಇದೆ. ಒಂದು ತಂದೆ ತಾಯಿ ಪ್ರೀತಿ ಆಗ್ಲಿ, ಒಂದು ಅಪ್ಪ ಮಗಳ ಪ್ರೀತಿ ಆಗ್ಲಿ, ಒಂದು ಮೊಲ ಜೊತೆ ಪ್ರೀತಿ ಆಗ್ಲಿ, ಗಿಡಗಳ ಜೊತೆ ಪ್ರೀತಿ ಆಗ್ಲಿ, ಜೋಗ್ ಫಾಲ್ಸ್ ನ ಜನ ಬೇರೆ ತರ ನೋಡೋಕ್ ಶುರು ಮಾಡಿದ್ರು. ಅಂದ್ರೆ ಇದೆಲ್ಲ ಇಟ್ ಶೋಸ್ ಎವ್ರಿ ಆಸ್ಪೆಕ್ಟ್ ಆಫ್ ಒಂದು ರಿಲೇಶನ್ಶಿಪ್ ಅಂತ ಹೇಳ್ಬೋದು. ಹೌದು, ಖಂಡಿತ. ಐ ಆಮ್ ಸೋ ಲಕ್ಕಿ ದಟ್ ಐ ಡಿಡ್ ಮುಂಗಾರು ಮಳೆ. ವಿ ಆರ್ ಆಲ್ಸೋ ಲಕ್ಕಿ. ಎಂತ ಫಿಲ್ಮು, ಎಂತ ಹಾಡು, ಒಂದಕ್ಕಿಂತ ಒಂದು ಹಾಡು ಕಷ್ಟ. ಬಟ್ ಹೇಳಿ, ನಿಮ್ಮ ಫೇವ್ರೆಟ್ ಹಾಡು ಯಾವ್ದು? ಆಕ್ಚುಲಿ ಇವನು ಗೆಳೆಯನಲ್ಲ ನನ್ ಫೇವ್ರೆಟ್ ಹಾಡು. ಇನ್ನೊಂದ್ ಕತೆ ಹೇಳೋಕ್ ಇಷ್ಟಪಡ್ತೀನಿ. ಶೂಟಿಂಗ್ ಟೈಮ್ ಅಲ್ಲಿ ನಾವು ಆ ಮನೇಲಿ ಮುಂಗಾರು ಮಳೆ ಹೌಸ್ ಅಲ್ಲಿ ಶೂಟಿಂಗ್ ಮಾಡಿದಾಗ ಸಕಲೇಶ್ಪುರದಲ್ಲಿ. ಸೊ ಮುಂಗಾರು ಮಳೆ ಇವರು ಮನೋಮೂರ್ತಿ ಅವರು ಆವಾಗ US ಅಲ್ಲಿ ಇರ್ತಾ ಇದ್ರು. ಸೊ ಅಲ್ಲಿಂದ ಎಲ್ಲ ರೆಡಿ ಮಾಡಿ ಅವರು ಕಳಿಸ್ತಾ ಇದ್ರು ಫೈಲ್ಸ್. ಸೊ ಒಂದ್ಸತಿ ಪದ್ಮಜರಾವ್ ಇದು ವಾಕ್ಮನ್ ಎಲ್ಲ ಇಟ್ಕೊಂಡು ಏನೋ ಕೇಳ್ತಾ ಇದ್ರು ಹಾಡು, ಮತ್ತೆ ಫುಲ್ ಅಳ್ತಾ ಇದ್ದಾರೆ. ಅವಾಗ ನನ್ಗೆ ಗೊತ್ತಿಲ್ಲ, ಪೂಜಾ ಎಂಥ ಹಾಡು, ಫುಲ್ ಯೋಗರಾಜ್ ಸರ್ಗೆ ಹೋಗಿ ಹೇಳಿ ಏನಿದು ಅಂತ. ಇವತ್ತು ನನ್ಗೆ ಅರ್ಥ ಆಗುತ್ತೆ, ಅನಿಸುತ್ತಿದೆ ಯಾಕೋ ಎಂದು, ಇವನು ಗೆಳೆಯನಲ್ಲ, ಮುಂಗಾರು ಮಳೆ ಅಂದ್ರೆ ಇಟ್ಸ್ ಬೇರೆನೆ. ಇದು ಇವನು ಗೆಳೆಯನೆಲ್ಲ ಹೇಳಿದ್ರಿ. ಆ ಹಾಡಿನ ನಿಮ್ಗೆ ತುಂಬಾ ಇಷ್ಟ ಆಗೋ 2 ಸಾಲು ಅಥವಾ ಫಿಲ್ಮ್ ಅಲ್ಲಿ ಎಷ್ಟೋ ಡೈಲಾಗ್ ಇದೆ, ಈಗ ನಿಮ್ಗೆ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ. ನಿಮ್ಗೆ ತುಂಬಾ ಇಷ್ಟ ಆಗೋ, ನಿಮ್ ಹೃದಯಕ್ಕೆ ತುಂಬಾ ಹತ್ರ ಇರೋಂಥದ್ದು ಡೈಲಾಗ್ ಯಾವ್ದಾದ್ರು? ಹೌದು, ತುಂಬಾ ಇದೆ ಆಕ್ಚುಲಿ. ಬಟ್ ಈ ಒಂದ್ ಡೈಲಾಗ್ ನನ್ ಯಾವತ್ತು ಅಂದ್ರೆ ಇವತ್ತು ಕೂಡ ನನಗೆ ಹೇಳಿದ್ರೆ ಹೇಳಿ ಪೂಜಾ ಅಂತ ನಾನು ಶುರು ಆಗ್ಬಿಡ್ತೀನಿ. ಸೊ ಇಟ್ ಇಸ್ ಲೈಕ್ ದಟ್. ಹಾಗೆಲ್ಲ ಲೈಟ್ ಆಗಿ ಮಾತಾಡ್ಬೇಡಿ ದೇವಸ್ಥಾನದ ಬಗ್ಗೆ. ನಿಮ್ಗೆ ಇಷ್ಟ ದೇವರು ಯಾರಾದ್ರೂ ಇರ್ಲಿ, ಅವ್ರವ್ರ ಜೀವನದಲ್ಲಿ ಕೊನೆವರೆಗೂ ಚೆನ್ನಾಗಿರ್ಬೇಕು ಅಂತ ಹರಕೆ ಹೊತ್ತಿದ್ದಾರೆ. ಪ್ರೀತಿ ಪ್ರೇಮ ಅಂತಂದ್ರೆ ಎಲ್ಲಾ ರೀತಿದು ಇದೆ, ಆದ್ರೆ ಕನ್ನಡ ಹಾಡುಗಳು ಒಂದಿಷ್ಟು ನಮ್ಮ ಪ್ರೀತಿಯ ಅಭಿವ್ಯಕ್ತಿಗೆ ಸಹಾಯ ಮಾಡಿದ್ದು ಇದೆ. ಎಷ್ಟೋ ಜನ ಸಾಹಿತಿಗಳಿದ್ದಾರೆ, ಅದರಲ್ಲಿ ಬಹುಶಃ ನನ್ನ ತಲೆಗೆ ಬರುವಂತಹ ಮೊದಲನೇ ಸಾಹಿತಿ ಅಂತಂದ್ರೆ ಚಿ ಉದಯಶಂಕರ್. ಅವರು ಯಾವ ಹಾಡನ್ನ ಅಂತ ನಾನು ಹೇಳೋದು ನಿಮಗೆ, ಬಹುಶಃ ನನ್ನ ಹೃದಯಕ್ಕೆ ಬಹಳ ಹತ್ತಿರವಾಗಿರುವಂತಹ 2 ಹಾಡುಗಳು ಇಲ್ಲಿ ಪ್ರಸ್ತಾಪ ಆಗಲೇಬೇಕು. ಒಂದು, ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ, 2 ಕನಸು ಚಿತ್ರದಿಂದ. ಮತ್ತೊಂದು ಐ ಥಿಂಕ್ ಕನ್ನಡದ ಎವರ್ ಗ್ರೀನ್ ಹಾಡು, ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ, ಗೀತಾ ಫಿಲ್ಮ್ ಇಂದ. ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆನು ಹೀಗೆ ಎಂದು, ಓ
ಮನುಷ್ಯ ಪ್ರೀತಿಯಲ್ಲಿ ಬೀಳೋದು ಸಹಜ, ಹಾಗೇನೆ ಹಾರ್ಟ್ ಬ್ರೇಕ್ ಅಂದ್ರೆ ವಿರಹನೂ ಸಹಜ. ಇದನ್ನ ಬಹಳ ಸುಂದರವಾಗಿ ಕ್ಯಾಪ್ಚರ್ ಮಾಡಿದ್ದು ವಿಜಯ್ ನರಸಿಂಹ ಅವರು. ಎಡಕಲ್ಲು ಗುಡ್ಡದ ಮೇಲೆ ಚಿತ್ರದ ಹಾಡಿದೆಯಲ್ಲ, ವಿರಹ ನೂರು ನೂರು ತರಹ. ವಿಜಯ್ ನರಸಿಂಹ ಅವ್ರದ್ದು ಎಲ್ಲಾ ಗೀತೆಗಳು ಬಹಳ ಸುಂದರನೇ, ಆದ್ರೆ ಎಲ್ಲಾ ಗೀತೆಗಳಲ್ಲಿ ಸ್ವಲ್ಪ ವಿಶಿಷ್ಟವಾಗಿರೋದು ಅಂತಂದ್ರೆ ಈ ಒಂದು ಹಾಡು. ಎಂಬತ್ತರ ದಶಕ ಬರ್ತಾ ಬರ್ತಾ ಬಹುಶಃ ನಮ್ಮ ಪ್ರೀತಿ ನಿವೇದನೆ ಮಾಡೋ ರೀತಿ ಬದಲಾಯ್ತೋ ಏನೋ, ಆದರೂ ಪ್ರೀತಿಯ ಬಗ್ಗೆ ಬರವಣಿಗೆ ಅಷ್ಟೇನು ಬದಲಾಗಲಿಲ್ಲ. ಇದಕ್ಕೆ ಉದಾಹರಣೆ ಅಂತಂದರೆ RN ಜಯಗೋಪಾಲ್ ಬರೆದಿರುವಂತಹ ಪಲ್ಲವಿ ಅನುಪಲ್ಲವಿ ಚಿತ್ರದ ನಗುವ ನಯನ ಮಧುರ ಮೌನ ಹಾಡು. ನಗುವ ನಯನ ಮಧುರ ಮೌನ ಮಿಡಿವ. ಕನ್ನಡದಲ್ಲಿ ಚಿತ್ರ ಸಾಹಿತ್ಯ ಪ್ರೇಮ ಇದ್ರ ಬಗ್ಗೆ ಮಾತಾಡ್ತಾ ಹಂಸಲೇಖ ಅವರ ಬಗ್ಗೆ ಕೂಡ ಖಂಡಿತ ಮಾತಾಡಲೇಬೇಕಾಗತ್ತೆ. ಏನು ಸಾಹಿತ್ಯ ಬರಿತಾ ಇದ್ರು. ಒಂದ್ ಕಡೆ ಹೇಳ್ತಾರೆ, ಜೀವನವೆಂದರೆ ಪ್ರೀತಿ ಎನ್ನೋಣ, ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ ಅಂತ. ಅದೇ ರಣಧೀರ ಚಿತ್ರದಲ್ಲಿ ಏನು ಹೇಳ್ತಾರೆ, ಲೋಕವೇ ಹೇಳಿದ ಮಾತಿದು, ವೇದದ ಸಾರವೇ ಕೇಳಿದು, ನಾಳಿನ ಚಿಂತೆಯಲ್ಲಿ ಬಾಳಬಾರದು, ಬಾಳಿನ ಮೂಲವೆಲ್ಲಿ ಕೇಳಬಾರದು, ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಬಹುಶಃ ಆ ಲೇಟ್ 80s 90s ಅಲ್ಲಿ ಎಷ್ಟೋ ಯಂಗ್ ಪ್ರೇಮಿಗಳ ಆಂಥಮ್ ಆಗಿದ್ದಂತಹ ಹಾಡು ಇದು ರಣಧೀರದಿಂದ. ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಕೆ ಕಲ್ಯಾಣ್ನ ಕನ್ನಡದ ಪ್ರೇಮ ಕವಿ ಅಂತಾನೆ ಕರೀತಾರೆ. ಎಂಥ ಸೊಗಸಾದ ಸಾಹಿತ್ಯ ಅವರದ್ದು. ಉಸಿರೇ ಉಸಿರೇ ಈ ಉಸಿರ ಕೊಲ್ಲಬೇಡ ಈ ಹಾಡಿನ ಬಗ್ಗೆ ಮಾತಾಡ್ಲೋ, ತುಂತುರು ಅಲ್ಲಿ ನೀರ ಹಾಡು ಅಮೃತ ವರ್ಷಿಣಿಯಿಂದ ಈ ಹಾಡಿನ ಬಗ್ಗೆ ಮಾತಾಡ್ಲೋ ಅಂತ ನನಗೆ ಕ್ಲಾರಿಟಿ ಇಲ್ಲ. ಇದ್ರೆ ನಿಮ್ಮ ಫೇವ್ರೆಟ್ ಹಾಡು ಕಮೆಂಟಲ್ಲಿ ಖಂಡಿತ ಬರೀರಿ. ಉಸಿರೇ ಉಸಿರೇ ಈ ಉಸಿರ ಕೊಲ್ಲಬೇಡ. ಜಯಂತ್ ಕಾಯ್ಕಿಣಿಯವ್ರ ಬಗ್ಗೆ ನಾನೇನು ಹೇಳಿ, ನೀವೇ ನನಗೆ ಹೇಳಬೇಕು ಅವರ ನೆಚ್ಚಿನ ಪ್ರೇಮ ಗೀತೆ ನಿಮ್ಮದು ಯಾವುದು ಅಂತ. ಆದರೆ ಮುಂಗಾರು ಮಳೆ ಬಗ್ಗೆ ಹೇಗಿದ್ರು ಮಾತಾಡ್ತಾ ಇದ್ದೀವಿ, ಹಾಗಾಗಿ ನಿನ್ನಿಂದಲೇ ಈ ಹಾಡು ಕೂಡ ಬಹಳ ಬಹಳ ಪಾಪ್ಯುಲರ್ ಆಗಿದ್ದಂತಹ ಕಾಯ್ಕಿಣಿಯವರ ಸಾಹಿತ್ಯ ಇದ್ದ ಹಾಡು. ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ಇತ್ತೀಚಿನ ಪ್ರೇಮ ಕವಿತೆಗಳ ಬಗ್ಗೆ ಮಾತಾಡ್ತಾ ಸಪ್ತ ಸಾಗರದಾಚೆಯಲ್ಲೋ ಧನಂಜಯ್ ರಂಜನ್ ಅವರು ಎಷ್ಟು ಸುಂದರವಾಗಿ ಬರೆದಿದ್ದಾರೆ ಅಂತಂದ್ರೆ, ಬಹುಶಃ ಕನ್ನಡಿಗರ ಹೃದಯ ಅಷ್ಟೇ ಅಲ್ಲ, ನಮ್ಮ ಭಾರತೀಯರ ಹೃದಯವನ್ನೇ ಗೆದ್ದಂತಹ ಈ ಸುಂದರ ಗೀತೆ ಎಷ್ಟು ಜನರ ಬಾಯಲ್ಲಿ ಇದು ಗುನ್ಗೋದಕ್ಕೆ ಕೇಳೋದಕ್ಕೆ ಸಿಗುತ್ತೆ. ಹೆಸರು? ನನ್ನ ಹೆಸರು ಚಂದ್ರಕಲಾ ಅಂತ ಹೇಳಿ. ಓಕೆ, ಒಂದು ಪರ್ಸನಲ್ ಕ್ವೆಶ್ಚನ್, ಯಾರನ್ನಾರು ಯಾವತ್ತಾರು ಪ್ರೀತಿಸಿದ್ದೀರಾ? ಎಸ್, ಆಫ್ ಕೋರ್ಸ್. ಸೊ ಪ್ರಪಂಚದಲ್ಲಿ ಪ್ರೀತಿ ಅನ್ನೋದು ಎಲ್ಲರ ಜೊತೆ ಇದ್ದೇ ಇರುತ್ತೆ. ಅಲ್ಲ ಒಂದು ಸ್ಪೆಷಲ್ ಪರ್ಸನ್ ಅನ್ನೋದು ಇದ್ದೇ ಇರ್ತಾರೆ ಲೈಫಲ್ಲಿ. ಸೊ ಆ ಸ್ಪೆಷಲ್ ಪರ್ಸನ್ ನಾನು ಬಂದು ಹಸ್ಬೆಂಡ್. ಓ, ಲವ್ ಮ್ಯಾರೇಜ್ ಆಗಿದ್ರೆ ನಿಮ್ದು? ಎಸ್, ಹೌದು. ಪ್ರೀತಿಯಿಂದ ಒಬ್ಬರಿಗೊಬ್ರು ಯಾವ ಹಾಡನ್ನ, ಕನ್ನಡ ಹಾಡನ್ನ ಹಾಡ್ತೀರಿ? ಸೊ ಅವ್ರಿಗೋಸ್ಕರ ನಾನು ಹಾಡೋದು ಒಂದು ಸಾಂಗ್ ಇದೆ, ಸೊ ಹಾಡ್ಬೋದಾ? ತುಂತೂರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು, ತುಂತೂರು ಅಲ್ಲಿ ನೀರ ಹಾಡು. ನೀವು ಕನ್ನಡದವ್ರಲ್ಲ, ಅಲ್ಲ ಅಂದ್ರೆ ಅಲ್ವೇ ಅಲ್ಲ ಅಲ್ವಾ? ಸೊ ನೀವು ಮೊದಲನೇ ಸತಿ ಈ ಶೂಟಿಂಗ್ ಸೆಟ್ ಅಲ್ಲಿ ಇದ್ದಾಗ ಈ ಕಲ್ಚರ್ ನಿಮಗೆ ಹೊಸ್ತು, ಈ ಭಾಷೆ ನಿಮಗೆ ಹೊಸ್ತು, ಏನ್ ಅನ್ಸ್ತು? ಐ ಮೀನ್ ಆಬ್ವಿಯಸ್ಲಿ ಒಂದು ಕಲ್ಚರ್ ಶಾಕ್ ಅಂತೂ ಆಗಿರುತ್ತಲ್ವಾ ನಿಮ್ಗೆ? ಶಾಕ್ ಆಗಿತ್ತು, ಖಂಡಿತವಾಗ್ಲೂ ಒಂದು ಶಾಕ್ ಇತ್ತು. ಬಟ್ ಈ ಟೀಮ್ ನನ್ಗೆ ತುಂಬಾ, ಅಂದ್ರೆ ನಾನು ಆಚೆಯಿಂದ ಬಂದಿದ್ದೀನಿ ಅಥವಾ ನನ್ಗೆ ಭಾಷೆ ಬರ್ತಾ ಇಲ್ಲ, ನನಗೆ ಊಟ ತಿಂಡಿ ಸೆಟ್ ಆಗ್ತಾ ಇಲ್ಲ, ಆ ತರ ನನ್ಗೆ ಯಾವುದು ಫೀಲ್ ಮಾಡ್ಸಿಲ್ಲ. ಓಕೆ, ನಿಮ್ಗೆ ಏನ್ ಬೇಕು? ಸ್ವಲ್ಪ ದಿನ ತುಂಬಾ ಸ್ಟ್ರಗಲ್ ಆಯ್ತು ಆಕ್ಚುಲಿ. 1 ವಾರ 10 ದಿನ ತಗೊಂಡ್ರು ನಾವು, ನನ್ನ ತಾಯಿ ಎಲ್ಲ ಸೆಟಲ್ ಆಗೋದಕ್ಕೆ. ಭಾಷೆ ನನ್ಗೆ ಮೊದಲನೇ ದಿನದಿಂದಾನೇ ಕಲ್ಸಕ್ಕೆ ಶುರು ಮಾಡ್ಬಿಟ್ರು. ಓಕೆ, ಯಾಕೆಂದ್ರೆ ನಾನು ಯಾವತ್ತು ಪ್ರಾಂಪ್ಟಿಂಗ್ ತಗೊಳಲ್ಲ. ಯುನೋ, ನನ್ನ ಡೈಲಾಗ್ಸ್ ನಾನೇ ಹೇಳ್ಬೇಕು. ಸೊ ಪ್ರೀತಮ್ ನನ್ನ ಜೊತೆ ಕೂತ್ಕೊಂಡು ಪ್ರತಿದಿನ ನನಗೆ ಡೈಲಾಗ್ಸು, ಆಕ್ಸೆಂಟು ಸರಿಯಾಗಿ ನೀವು ಹೇಳ್ಬೇಕು, ಅದೆಲ್ಲ ಪ್ರಾಕ್ಟೀಸ್ ಬಾಯಿಪಾಠ ಮಾಡ್ತಾ ಇದೆ ಆಕ್ಚುಲಿ. ಸೊ ಅದಾದ್ಮೇಲೆ ಎಕ್ಸ್ಪ್ರೆಷನ್ಸ್ ಎಲ್ಲ ಯೋಗರಾಜ್ ಸರ್ ಹೇಳ್ತಾ ಇದ್ರು. ಸೊ ನನ್ಗೆ ಆ ಫೀಲಿಂಗ್ ನನ್ಗೆ ಎಲ್ಲೋ ಬಂದಿರ್ಲಿಲ್ಲ. ನಾನ್ ಯಾವಾಗ್ಲೂ ಯೋಗರಾಜ್ ಭಟ್ಕೆ ಅಂದ್ರೆ ನಾನ್ ಮರೆಯಕ್ಕೆ ಆಗಲ್ಲ. ಯಾಕೆ ಅಂದ್ರೆ ನಾನು ಮುಂಬೈಯಲ್ಲಿದ್ದೆ, ನನಗೆ ಇಲ್ಲಿ ಕರೆಸಿ ಆ ಮುಂಗಾರು ಮಳೆ ಚಿತ್ರದಲ್ಲಿ ಕಾಸ್ಟ್ ಮಾಡಿ ನನಗೆ ಒಂದು ಹೊಸ ಜೀವನ ಕಟ್ಟೋಕೆ ಒಂದು ಅವಕಾಶ ಕೊಟ್ರು. ಐ ಆಮ್ ಆಲ್ವೇಸ್ ವೆರಿ ವೆರಿ ಗ್ರೇಟ್ಫುಲ್ ಟು ಹಿಮ್. ಪೂಜಾ ಕನ್ನಡದವ್ರು ಆಗಿಲ್ದೆ ಬೆಂಗಳೂರಿಗೆ ಮೊದಲನೇ ಸತಿ ಕಾಲಿಟ್ಟಿದ್ದೆ ಮುಂಗಾರು ಮಳೆ ಟೈಮಲ್ಲಿ. ಈ ಹಂತದಿಂದ
ಕರ್ನಾಟಕದ ಕನ್ನಡದ ಮನೆ ಮಗಳಾಗಿರೋರು ನೀವು. ಸೊ ನಿಮ್ಮ ಲವ್ ಫಾರ್ ಕನ್ನಡ ಭಾಷೆ ಬಗ್ಗೆ ಪ್ರೀತಿ, ಇಲ್ಲಿಯ ಕಲ್ಚರ್ ಬಗ್ಗೆ ಪ್ರೀತಿ ಹೇಗೆ ಮುಂಗಾರು ಮಳೆಯಿಂದ ಹೇಗೆ ಅದು ಬೆಳೀತಾ ಹೋಯ್ತು? ನಾನು ಫಸ್ಟ್ ಶೋ ನೋಡೋಕ್ ಹೋದಾಗ ಸಾಗರ್ ಥಿಯೇಟರ್ ಅಲ್ಲಿ ಹಾ. ಫುಲ್ ಜನ ಸಾಗರ. ಅಂದ್ರೆ ನನಗೆ ಅರ್ಥನೇ ಆಗ್ತಾ ಇಲ್ಲ, ಇಷ್ಟು ಜನ ಬಂದಿದ್ದಾರೆ ನನ್ನ ಸಿನಿಮಾ ನೋಡೋಕೆ. ಓಕೆ, ಮತ್ತೆ ಥಿಯೇಟರ್ಗೆ ಹೋದ್ರೆ ಒಳಗಡೆ ಜನ ನಗ್ತಾ ಇದ್ದಾರೆ, ಅಳ್ತಾ ಇದ್ದಾರೆ. ಅಂದ್ರೆ ಇಟ್ ವಾಸ್ ವಾವ್. ಆದ್ರೆ ಆವಾಗ ನನಗೆ ಭಾಷೆ ಗೊತ್ತಿರ್ಲಿಲ್ಲ. ಹೌದು. ಅಂದ್ರೆ ಶೂಟಿಂಗ್ ಟೈಮಲ್ಲಿ ನಾನು ನನ್ ಡೈಲಾಗ್ಸ್ ಅಥವಾ ಸ್ವಲ್ಪ ಬೇಸಿಕ್ ಕನ್ನಡ ಅರ್ಥ ಆಗ್ತಾ ಇತ್ತು ನನಗೆ. ಹ್ಮ್. ಸಿನಿಮಾದಲ್ಲಿ ನಿಜವಾಗ್ಲೂ ಏನಿದೆ ಅಂತ, ಏನ್ ಇಮೋಷನ್ ಇದೆ, ಏನ್ ಕಾಮಿಡಿ ಇದೆ, ಅಂಡರ್ ಕರೆಂಟ್ ಅವ್ರು ಏನ್ ಹೇಳಕ್ ಹೋಗ್ತಾ ಇದ್ದಾರೆ, ನನ್ಗೆ ಅರ್ಥನೇ ಆಗ್ತಾ ಇರ್ಲಿಲ್ಲ. ನಾನು ಅನ್ಕೊಂಡೆ ಜನ ಓಕೆ ಇಟ್ಸ್ ಅ ನಾರ್ಮಲ್ ಮೂವಿ. ಭಾಷೆ ಕಲಿಯೋಕೆ ಶುರು ಮಾಡದ್ಮೇಲೆ ಹಾ. ನಾನ್ ಮುಂಗಾರು ಮಳೆನ ಯಾವ ದೃಷ್ಟಿಯಿಂದ ನೋಡೋಕ್ ಶುರು ಮಾಡ್ದೆ, ಏನೇನ್ ಒಂದ್ ಪದಗಳನ್ನ ಅರ್ಥ ಮಾಡ್ಕೊಂಡೆ. ಸಾಂಗ್ಸ್ ಬಗ್ಗೆ ನನಗೆ ಏನ್ ಫೀಲಿಂಗ್ ಇದೆ, ಏನ್ ಡೆಪ್ತ್ ಇದೆ, ಅಂದ್ರೆ ಯಾವ ರೀತಿ ಯೋಗರಾಜ್ ಅವರು, ಜಯಂತ್ ಕಾಯ್ಕಿನಿ ಅವರು ಎಲ್ಲ ಡೈಲಾಗ್ಸ್ ನ ಸಾಂಗ್ಸ್ ಗಳನ್ನ ಬರೆದಿದ್ದಾರೆ, ನನಗೆ ಇವತ್ತು ಅದರದ್ದು ಬೆಲೆ ಗೊತ್ತು ಆಕ್ಚುಲಿ. ಸೊ ನಾನ್ ಭಾಷೆ ಕಲಿಯೋಕೆ ಶುರು ಮಾಡಿದಾಗ ನಿಮ್ ಪ್ರಶ್ನೆಗೆ ವಾಪಸ್ ಬರ್ತೀನಿ. ಹಾ. ರಿಲೀಸ್ ಆದ್ಮೇಲೆ ನಾನು ಸುಮಾರು 7-8 ಸಿನಿಮಾ ಸೈನ್ ಮಾಡಿದೆ. ಸರಿ. ನಾನು ಎಲ್ಲಿ ಹೋಗ್ತೀನಿ ಅಂದ್ರೆ ಜನ ಬಂದು ಏನ್ ಆಕ್ಟಿಂಗ್ ಮುಂಗಾರು ಮಳೆಯಲ್ಲಿ, ಏನ್ ಪಿಕ್ಚರು ಅವ್ರ ಜೊತೆ ಮಾತನಾಡೋಕೆ ನನ್ಗೆ ಕಷ್ಟ ಆಗ್ತಾ ಇತ್ತು. ಹಾ. ಆವಾಗ ನಾನು ನಿರ್ಧಾರ ಮಾಡಿದೆ, ನಾನು ಯಾಕೆಂದ್ರೆ ಇವತ್ತು ಜನ ಹೇಳ್ತಾರೆ ಹೊಸದಾಗಿ ಪೂಜಾ ಗಾಂಧಿಗೆ ಕನ್ನಡದ ಮೇಲೆ ಪ್ರೀತಿ ಬಂದಿದೆ, ಎಲ್ಲಾ ಕಡೆ ಕನ್ನಡ ಬಗ್ಗೆ ಕನ್ನಡದಲ್ಲಿ ಮಾತಾಡ್ತಾ ಇದ್ದಾಳೆ ಅಥವಾ ಬರಿತಾ ಇದ್ದಾರೆ, ಓದ್ತಾ ಇದ್ದಾರೆ ಅಂತ. ಇಲ್ಲ, ಈ ಪ್ರೀತಿ ನನಗೆ ಮೊದಲನೇ ದಿನದಿಂದಾನೇ ಶುರು ಆಯ್ತು. ಸರಿ. ನನ್ ಭಾಷೆ ಯಾವಾಗ ಕರ್ನಾಟಕಗೆ ಕಾಲಿಟ್ಟೆ, ಫಸ್ಟ್ ಡೇ ಶೂಟಿಂಗ್ ಅಲ್ಲಿ ಹೇಗ್ ಒಂದ್ ಪದಗಳನ್ನ ಅರ್ಥ ಮಾಡೋಕ್ ಶುರು ಮಾಡಿದೆ, ಕಲಿಯೋಕ್ ಶುರು ಮಾಡಿದೆ. ಸೊ ಈ ಪ್ರೀತಿ ಇವತ್ತಿಂದೇನಲ್ಲ, ಅದು 20 ವರ್ಷದ 2 ವರ್ಷದ ಆಳದಲ್ಲಿನೇ ಶುರು ಆಯ್ತು. ಹಾ. ಬರ್ತಾ ಈಗ ಸಂಪೂರ್ಣವಾಗಿ ಸ್ವಲ್ಪ ಭಾಷೆ ಮೇಲೆ ಕಂಟ್ರೋಲ್ ಇದೆ. ಸ್ವಲ್ಪ ಮಾತಾಡೋಕೆ ಇನ್ನೂ ಚೆನ್ನಾಗಿ ಮಾತಾಡ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತೀನಿ. ಪ್ರತಿದಿನ ನಾವು ಕಲಿತೀವಿ ಅಲ್ಲ. ಸೊ ಐ ನೆವರ್ ಫೆಲ್ ಇನ್ ಲವ್ ಆಫ್ ಕನ್ನಡ, ಹಾ. ಐ ರೋಸ್ ಇನ್ ಲವ್ ಆಫ್ ಕನ್ನಡ ಅಂತ ನಾನು ಆ. ಹೇಳೋಕ್ ಇಷ್ಟಪಡ್ತೀನಿ. ಹ್ಮ್. ಯಾಕೆ ಅಂದ್ರೆ ಜನ ನನ್ಗೆ ಕೊಟ್ಟಿರೋ ಪ್ರೀತಿ, ವಿಶ್ವಾಸ, ಆಮ್, ಆ ಅದು ನಾನು ಶಬ್ದಗಳಲ್ಲಿ ಹೇಳೋಕೆ ಆಗಲ್ಲ ಆಕ್ಚುಲಿ. ನಿಮ್ ಕಣ್ಣು ನೋಡಿದ್ರೆ ಗೊತ್ತಾಗುತ್ತೆ, You know, ಶಬ್ದಗಳಲ್ಲಿ ಹೇಳೋದು ಕಷ್ಟ ಹೇಳಕ್ಕೆ ಆಗುತ್ತೆ ತುಂಬಾ ಅಂತ. ಕಷ್ಟ ಆಗತ್ತೆ. ಹ್ಮ್. ಆವಾಗ ನಾನು ನಿರ್ಧಾರ ಮಾಡಿದೆ, ನಾನು ಕನ್ನಡ ಕಲಿತೀನಿ, ಓದ್ತೀನಿ, ಬರಿತೀನಿ. ನಾನೀಗ ಕನ್ನಡದವಳೇ ಆಗಿದ್ದೀನಿ. ಹಾ. ನಾನ್ ನನ್ನನ್ನ ಹೆಮ್ಮೆಯಿಂದ ಕನ್ನಡತಿ ಅಂತ ಹೇಳೋಕ್ ಇಷ್ಟಪಡ್ತೀನಿ. ಶಬಾಸ್. ಹೀಗೆ ಸುತ್ತಾಡ್ತಾ ಜಯನಗರದ ವಿಜಯ ಕಾಲೇಜ್ ಎದುರುಗಡೆ ಕೂತ್ಕೊಂಡಿರೋ ಒಂದಿಷ್ಟು ಬಹಳ ಬ್ಯೂಟಿಫುಲ್ ಲೇಡೀಸ್ ಕಾಫಿ ಕುಡಿತಿದ್ರು. ನಾನು ಅವ್ರ ಜೊತೆ ಸೇರ್ಕೊಂಡಿದ್ದೀನಿ. ನಮಸ್ತೆ, ನಿಮ್ಮ ಹೆಸರು? ಮೀರಾ ಪದಕಿ. ಮೀರಾ. ಲಕ್ಷ್ಮಿ. ಸಂಧ್ಯಾ ಮುಗುಳಿ. ಶ್ವೇತಾ. ಸೊ ಎಲ್ಲ ಲೇಡೀಸು, ಬಟ್ ಇವರು ಕಾಲೇಜಿಗೆ ಸಂಬಂಧಪಟ್ಟವ್ರೆ, ಕರೆಕ್ಟಾ? ಹೌದು, ಲೆಕ್ಚರರ್ಸ್ ನಾವೆಲ್ಲರೂ. ನೀವೇನು ಟೀಚ್ ಮಾಡಿ? ಡಿಪಾರ್ಟ್ಮೆಂಟ್ ಆಫ್ ಸಂಸ್ಕೃತ. ಸಂಸ್ಕೃತ. ಕನ್ನಡ ಡಿಪಾರ್ಟ್ಮೆಂಟ್. ವಾವ್. ಮ್ಯಾಥಮೆಟಿಕ್ಸ್. ಮ್ಯಾಥಮೆಟಿಕ್ಸ್. ಇದು ಹಾರ್ಟು, ಇದು ಹೆಡ್. ನೀವು ಸಂಸ್ಕೃತ ಪ್ರೊಫೆಸರ್ ಆಗಿದ್ದು ಕೇಳ್ತಿದ್ದೀನಿ. ಕಾಳಿದಾಸ ಏನ್ ಹೇಳ್ತಾನೆ ಪ್ರೀತಿ ಬಗ್ಗೆ? ಕಾಳಿದಾಸಂದು ವರ್ಣಿಸಕ್ ಸಾಧ್ಯನೇ ಇಲ್ಲ, ಅವನ ಥರ ಯಾರು ಬರೆಯೋಕ್ಕೂ ಸಾಧ್ಯ ಇಲ್ಲ. ಸೊ ಆ ಪ್ರೀತಿ ಅಂದ್ರೆ ಆಗಿನ ಕಾಲದ್ದು ಒಂದು ದುಷ್ಯಂತ ಶಕುಂತಲೆಯರ ಪ್ರೇಮ ತಂದಿದ್ದಾನೆ. ನಾವು ಪ್ರಥಮಾನುರಾಗ ಅಂತೀವಿ, ಲವ್ ಅಟ್ ಫಸ್ಟ್ ಸೈಟ್ ಅಂತ ಹೇಳ್ತೀವಿ. ಸೊ ಅದನ್ನ ಹಾಗೆ ಬೆಳೆಸ್ಕೊಂಡು ಹೆಂಗೆ ಮುಂದೋಗ್ಬೇಕು, ಅದರಲ್ಲಿ ನಿಜವಾದ ಭಾವನೆಗಳೇನಿದೆ ತುಂಬ ಚೆನ್ನಾಗಿ ವರ್ಣಿಸಿ ಅನ್ನೋದ್ರ ಬಗ್ಗೆ. ಸೂಪರ್. ಸೊ ನೀವು ಪ್ರೀತಿಯಿಂದ ನಿಮ್ಮ ಹಸ್ಬೆಂಡ್ ಏನಂತ ಕರಿತೀರಿ? ಹೆಸರಿಟ್ಟು ಕರಿಬಹುದು, ರೀ ಅಂತಾನೂ ಕರಿಬಹುದು. ನಮ್ಮ ಜನ್ರೇಷನ್ ಅವರು ಅಷ್ಟೊಂದು ಹೆಸರಿಟ್ಟು ಕರೆಯಲ್ಲ. ರೀಲೇ ತರ್ತರಾವರಿ ವೇರಿಯೇಷನ್ಸ್. ಒಂದೆರಡು ಎಕ್ಸಾಂಪಲ್ ಕೊಡಿ. ರೀ ರೀ ರೀ. ಎಕ್ಸ್ಪ್ರೆಷನ್ಸು, ಸಿಚುಯೇಷನ್ಸು ಎಲ್ಲದ್ರ ಮೇಲೂ ಡಿಪೆಂಡ್ ಆಗುತ್ತೆ. ನೀವು ಮ್ಯಾಥ್ಸು, ಈ ಪ್ರೀತಿ ಅನ್ನೋದು ಎಷ್ಟ್ರ ಮಟ್ಟಿಗೆ ಲೆಕ್ಕಾಚಾರ, ಎಷ್ಟ್ರ ಮಟ್ಟಿಗೆ ಹಾರ್ಟು, ಎಷ್ಟ್ರ ಮಟ್ಟಿಗೆ ಮೈಂಡ್? ನೋಡಿ, ಲೆಕ್ಕಾಚಾರ ಎಲ್ಲೇ ಇದ್ರೂ ಪ್ರೀತಿ ಪ್ರೇಮ ಬಂದಾಗ ತಪ್ಪೋದು 100%. ಸೊ ಇದರಲ್ಲಿ ಲೆಕ್ಕಾಚಾರ ಬರೋದೇ ಇಲ್ಲ. ಎಲ್ಲ ಮನುಷ್ಯಂಗೂ ಎಲ್ಲ ಏಜಲ್ಲೂ ಪ್ರೀತಿ ಬೇಕು. ಮೇಡಮ್ ಹೇಳಿದಾಗೆ ಅದು ಅಪ್ಪ ಅಮ್ಮನ ಪ್ರೀತಿ ಆದರೂ ಇರ್ಬೋದು, ಮಕ್ಕಳ ಪ್ರೀತಿ ಆದರೂ ಇರ್ಬೋದು, ಬಟ್ ಕೊನೆಗೆ ಉಳಿಯೋದು ಪಾರ್ಟ್ನರ್ ಪ್ರೀತಿನೇ ಉಳಿಯುತ್ತೆ ಯಾವಾಗಲೂ. ಸೊ ಇದರಲ್ಲಿ ಲೆಕ್ಕಾಚಾರ ಬರಲ್ಲ. ಇದು ಹೌ ವಿ ಅಂಡರ್ಸ್ಟ್ಯಾಂಡ್ ದಟ್ ಮೇಕ್ ಸೆನ್ಸ್. ನೈಸ್. ನೀವು ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಪಾರ್ಟ್ನರ್ ಜೊತೆಗೆ ನೋಡಿದಂತಹ ಫಸ್ಟ್ ಕನ್ನಡ ಫಿಲ್ಮ್ ಯಾವುದು? ನಾನು ನೋಡಿದ್ದು ಆಕಸ್ಮಿಕ. ನಮ್ದು ಹುಬ್ಳಿ ಹಾಡಿದೆ ನೋಡಿ,
ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು. ಕನ್ನಡ ನಾಡಲ್ಲಿ ಹುಟ್ಟಬೇಕು ಡೆಫಿನೆಟ್ಲಿ. ಪ್ರೀತಿ ಆಗಿದೆ ಯಾವಾಗ್ಲಾದ್ರೂ? ಇನ್ನು ಹುಡುಕ್ತಿದ್ದೀನಿ. ಹಾಗಿದ್ರೆ ಕನ್ನಡದಲ್ಲಿ ಯಾವ ಜೋಡಿ ನಿಮ್ಗೆ ಬಹಳ ಇಷ್ಟ ಆಗುತ್ತೆ? ರಿಯಲ್ ಲೈಫಲ್ಲಿ ನೋಡ್ಬೇಕು ಅಂದ್ರೆ ಐಶ್ವರ್ಯ ಅಧಿಕ ಇಷ್ಟ ಆಗ್ತಾರಾ? ನಿಮ್ಮ ಹೆಸರು? ರವೀಂದ್ರನ. ನೀವು? ಗೀತಾ. ಗೀತಾ, ಎಷ್ಟು ವರ್ಷದಿಂದ ಮದ್ವೆ ಆಗಿದ್ದೀರಿ? 47. 47 ವರ್ಷ. ಏನ್ ವಾಟ್ ಇಸ್ ದ ಸೀಕ್ರೆಟ್ ಆಫ್ ಹ್ಯಾಪಿ ಮ್ಯಾರೇಜ್? ಒಬ್ಬೇ ವೈಫ್ ಆರ್ಡರ್. ಹೌದಾ? ನಿಮ್ ಕಡೆಯಿಂದ? ನಿಮ್ ಕಡೆಯಿಂದ ಒಬ್ಬೇ ವೈಫ್ಸ್ ಆರ್ಡರಾ, ಹಸ್ಬೆಂಡ್ಸ್ ಆರ್ಡರಾ? ಬಹಳ ಇಂಟ್ರೆಸ್ಟಿಂಗ್. ನೀವು ಮಾತಾಡ್ತಾ ಅಂದ್ರಿ ಇವಾಗ ನಿಮಗೆ ಬರೆಯಕ್ಕೆ ಓದಕ್ಕೆ ಬರುತ್ತೆ ಹೌದು, ಅಂತ. ಬಹಳ ಜನ ಅದನ್ನ ಮಾಡಲ್ಲ. ಹೌದು. ಭಾಷೆ ಮಾತಾಡೋದ್ ಕಲಿತೀವಿ, ಹೌದು. ಸಾಕು, ಕಮ್ಯುನಿಕೇಶನ್ ಸಾಕು, ಬರೆಯೋದು. ಇದ್ರ ಬಗ್ಗೆ ಆಸಕ್ತಿ ಹೇಗೆ? ಇದ್ರ ಬಗ್ಗೆ ಆಸಕ್ತಿ ಹೇಗಾಯ್ತು ಅಂದ್ರೆ, ನಾನು ಕೋವಿಡ್ ಟೈಮಲ್ಲಿ ತುಂಬಾ ಸಮಯ ಆಯ್ತು ನನ್ನ ಹತ್ರ, ಸಿನಿಮಾನು ಮಾಡ್ತಾ ಇರ್ಲಿಲ್ಲ, ದೊಡ್ಡ ಬ್ರೇಕ್ ಇತ್ತು. ನನ್ನ ಹೆಸರು ನನ್ಗೆ ಬರೆಯೋಕೆ ಗೊತ್ತಿತ್ತು. ಆದ್ರೆ ಟಿವಿ ನೋಡಿದಾಗ, ಪೇಪರ್ ನೋಡಿದಾಗ ನನ್ನ ಬಗ್ಗೆ ಸುಮಾರು ಜನ ಏನೇನೋ ಆರ್ಟಿಕಲ್ಸ್ ಬರಿತಾ ಇದ್ರು. ನಾನ್ ಅನ್ಕೊಂಡೆ, ಐ ವಾಸ್ ಡಿಪೆಂಡಿಂಗ್ ಆನ್ ಅದರ್ ಪೀಪಲ್. ಓಕೆ, ಏನ್ ಬರ್ದಿದ್ದೆ ಸ್ವಲ್ಪ ಓದ್ಬಿಟ್ಟು ಹೇಳಿ ನನಗೆ. ಆವಾಗ ನಾನು ನಿರ್ಧಾರ ಮಾಡಿದೆ, ನಾನು ಭಾಷೆ ಕಲಿತಾ ಇದ್ದೀನಿ, ಮಾತಾಡ್ತೀನಿ, ಓದೋದು ಬರೆಯೋದು ಕೂಡ ನಾನು ಕಲಿಯೋಕೆ ಶುರು ಮಾಡಬೇಕು. ಅದಾದ್ಮೇಲೆ ನಾನು ಕ್ಲಾಸಸ್ನ ಜಾಯಿನ್ ಮಾಡಿ, ಆಕ್ಚುಲಿ ನನ್ನ ಫಸ್ಟ್ ಟೀಚರ್ ವಾಸ್ ಅ ಅಂಗನವಾಡಿ ಟೀಚರ್. ಅವ್ರು ನನ್ನ ಮನೆಗೆ ಬಂದು ಈ ಎಲ್ಲ ಹೇಳೋಕ್ ಶುರು ಮಾಡಿದ್ರು. ಮತ್ತೆ ನಾನು ಬರೆಯಕ್ ಶುರು ಮಾಡಿದೆ. ಕರ್ಸಿವ್ ರೈಟಿಂಗ್ ಎಲ್ಲ ಬುಕ್ಸ್ ತಗೊಂಡು, ನಾನು ತುಂಬಾ ಚೆನ್ನಾಗಿ ಬರೀತೀನಿ ಆಕ್ಚುಲಿ, ನಿಮ್ಗೆ ತೋರಿಸ್ತೀನಿ ಮೇ ಬಿ ಸಮ್ ಟೈಮ್. ಸೊ ಆ ಇಂಟ್ರೆಸ್ಟ್ ಪ್ರತಿದಿನ ಹೆಚ್ಚಾಗ್ತಾ ಆಗ್ತಾ ನಾನು ಕ್ಲಾಸಸ್ ಕೋಚಿಂಗ್ ಸೆಂಟರ್ ಜಾಯಿನ್ ಮಾಡ್ಬಿಟ್ಟೆ. ಸರಿ. ಸೊ ಕೋಚಿಂಗ್ ಸೆಂಟರ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಬರೀ ಕನ್ನಡ ಹೇಳ್ಕೊಳ್ತಾ ಇರ್ಲಿಲ್ಲ, ಬೇರೆ ಬೇರೆ ಸಬ್ಜೆಕ್ಟ್ಸ್ ನ ಕನ್ನಡದಲ್ಲಿ ಹೇಳ್ಕೊಳ್ತಾ ಇದ್ರು. ಹಿಸ್ಟ್ರಿ, ಜಿಯೋಗ್ರಫಿ, ಮ್ಯಾಥ್ಸ್, ಇಂಗ್ಲಿಷ್ ಎಲ್ಲ ಏನೇನೋ ಸಬ್ಜೆಕ್ಟ್ಸು, ಸೋಷಿಯಲ್ಸು. ಸೊ ನಾನು ಏನ್ ಮಾಡ್ತಾ ಇದ್ದೆ, ಬೆಳಗ್ಗೆ 8 ಗಂಟೆಗೆ ಹೋಗ್ತಾ ಇದ್ದೆ, ಸಾಯಂಕಾಲ 5 ಗಂಟೆಗೆ ವಾಪಸ್ ಮನೆಗೆ ಬರ್ತಾ ಇದ್ದೆ. ಮತ್ತೆ ಸ್ಕೂಲಿಗೆ ಹೋದ ಹಾಗೆ? ಸೊ 1.5 ವರ್ಷ ಹಂಗೆ ನಾನು ಮಾಡೋಕ್ ಶುರು ಮಾಡಿದೆ. ನನ್ಗೆ ಬೇರೆ ಸಬ್ಜೆಕ್ಟ್ಸ್ ಅಲ್ಲಿ ಕೂಡ ಇಂಟ್ರೆಸ್ಟ್ ಬರೋಕ್ ಶುರು ಆಯ್ತು. ಓಕೆ, ನಮ್ ಕರ್ನಾಟಕದ ಇತಿಹಾಸ ಏನು, ಎಲ್ಲಿಂದ ಶುರು ಆಯ್ತು, ಕರ್ನಾಟಕ ಶಬ್ದ ಹೇಗ್ ಬಂತು, ಮೈಸೂರು ಸಾಮ್ರಾಜ್ಯ ಹೇಗೆ, ಎಲ್ಲ ಹಿಸ್ಟ್ರಿಯಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಬರೋಕ್ ಶುರು ಆಯ್ತು. ಆವಾಗ ಕಲಿತಾ ನಾನು ಪೂರ್ತಿ ಡೀಪ್ ಆಗಿ ಇದರಲ್ಲೇ ಮುಳುಗೋಗ್ಬಿಟ್ಟಿದ್ದೀನಿ. ಸೊ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಸೊ ನೀವೀಗ ಓದಕ್ಕೆ ಕಲ್ತಿದ್ದೀರಿ. ಕನ್ನಡದ ಯಾವ ಸಾಹಿತಿಯ ಪುಸ್ತಕವನ್ನ ತಗೊಂಡಿದ್ದೀರಿ, ಅಥವಾ ಸಾಹಿತ್ಯ ಟ್ರೈ ಮಾಡಿದೀನಿ? ಕುವೆಂಪು ಅವ್ರ ಬಗ್ಗೆ ಗೊತ್ತು. ನಾನು ಅದಕ್ಕೆ ಮಂತ್ರ ಮಾಂಗಲ್ಯನ ಅಂದ್ರೆ ಮುಖಾಂತರ ಮದ್ವೆ ಆದೆ. ಸೊ ಐ ವಾಸ್ ವೆರಿ ಹ್ಯಾಪಿ. ಏನಂದ್ರೆ ಮಂತ್ರ ಮಾಂಗಲ್ಯ ಮುಖಾಂತರ ನಾನೇ ಓದ್ತೀನಿ, ಕನ್ನಡದಲ್ಲೇ ಓದ್ತೀನಿ. ನನಗೆ ಅದು ಸಿಂಪಲ್ ಮದ್ವೆ ಆಗೋಕೆ ಇಷ್ಟ ಆಯ್ತು. ಆ ಮುಖಾಂತರ ನಾನು ಮದ್ವೆ ಆದೆ. ಕುವೆಂಪು ಅವರಿಂದ ನಾನು ತುಂಬಾ ನನ್ನ ಲೈಫ್ ಅಲ್ಲಿ ತುಂಬಾ ಒಂದು ಇಂಪ್ಯಾಕ್ಟ್ ಮಾಡಿರೋ ಒಂದು ವ್ಯಕ್ತಿತ್ವ ಅಂತ ಅವ್ರದ್ದು ಹೇಳ್ಬೋದು. 100 ಮತದ ಹೊಟ್ಟ ತೂರಿ ಎಲ್ಲ ತತ್ವವೆಲ್ಲ ಮೀರಿ ನಿರ್ದಿಗಂತವಾಗಿ ಏರಿ ಓ ನನ್ನ ಚೇತನ ಆಗು ನೀ ಅನಿಕೇತನ. ಬಸವಣ್ಣನವ್ರ ಬಗ್ಗೆ ಓದಿದ್ದೀನಿ, ಸಂಗೊಳ್ಳಿ ರಾಯಣ್ಣ ಅವ್ರ ಬಗ್ಗೆ, ದಾರಾ ಬೇಂದ್ರೆ, ಏನೇನೋ ತುಂಬಾ ಇಂಟ್ರೆಸ್ಟ್ ಇದೆ ನನಗೆ ಸಾಹಿತ್ಯದಲ್ಲಿ. ಅಂದ್ರೆ ನಮ್ ಕರ್ನಾಟಕದ ಸಂಸ್ಕೃತಿ, ನಮ್ ಭಾಷೆ, ನಮ್ ಹಿಸ್ಟ್ರಿ ಇಡೀ ಪ್ರಪಂಚಕ್ಕೆ ಗೊತ್ತಾಗ್ಬೇಕು, ಆ ತರದ ಇತಿಹಾಸ ಇದೆ. ಕುವೆಂಪು ಅವ್ರ ಬಗ್ಗೆ, ಬಸವಣ್ಣನವ್ರ ಬಗ್ಗೆ, ಸಂಗೊಳ್ಳಿ ರಾಯಣ್ಣ ಅವ್ರ ಬಗ್ಗೆ, ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರ ಬಗ್ಗೆ ಐ ಥಿಂಕ್ ಎಷ್ಟಿದೆ ಕಲಿಯಕ್ಕೆ. ಸೊ ಇವತ್ತು ನನ್ನ ಭಾಷೆನ ಎಷ್ಟಾಗತ್ತೆ ಅಂತ ನಾನು ಕನ್ನಡದಲ್ಲಿ ಮಾತನಾಡೋಕೆ ಅಥವಾ ಜನಾಗೆ ವಲಸೆಗೆ ಹೇಳ್ತೀನಿ, ನೀವು ಕರ್ನಾಟಕಕ್ಕೆ ಬಂದಿದ್ದೀರಾ, ಕನ್ನಡ ಕಲೀರಿ. ಯಾಕೆಂದ್ರೆ ನಾವ್ ಯಾವ ನೆಲದಲ್ಲಿ ಇದೀವಿ, ಎಲ್ಲಿ ನಾವು ಎಜುಕೇಶನ್ ಪಡ್ಕೊಳ್ತಾ ಇದೀವಿ ಅಥವಾ ಕೆಲ್ಸ ನಾವು ಹುಡುಕ್ತಾ ಇದೀವಿ, ನಾವು ಆ ನೆಲಕ್ಕೆ, ಆ ಜಲಕ್ಕೆ ನಾವು ಮರ್ಯಾದೆ ಕೊಡ್ಬೇಕು. ನೀವು ಕರ್ನಾಟಕದ ಇತಿಹಾಸ ಓದಿ ಅಥವಾ ಕವನ ಹೇಳಿ ಅಂತ ನಾವ್ ಹೇಳ್ತಾ ಇಲ್ಲ. ಬೇಸಿಕ್ ರೆಸ್ಪೆಕ್ಟ್ ಕೊಡಿ ಅಷ್ಟೇ ನಾನು ಹೇಳೋಕೆ ಇಷ್ಟಪಡ್ತೀನಿ. ಸೊ ನಾನು ಆದಷ್ಟು ಜನಕ್ಕೆ ಅದೇ ಸಂದೇಶ ಕೊಡ್ತೀನಿ, ನೀವು ಪ್ರಯತ್ನ ಮಾಡಿ. ಕನ್ನಡದವ್ರದ್ದು ಮನಸ್ಸು ತುಂಬಾ ದೊಡ್ಡದಾಗಿದೆ. ನೀವು ಒಂದ್ಸತಿ ಒಂದ್ ಪದ ನೀವು ಮಾತಾಡಿ, ಇವ್ರು ನಿಮ್ಗೆ 100 ಪದ ಹೇಳ್ಕೊಳ್ತಾರೆ. ಯುನೋ, ಅದಕ್ಕೆ ಹೇಳ್ತಾರೆ ಅಲ್ವಾ, ಕೃಷ್ಣ ಹೇಳ್ತಾರೆ, ಭಕ್ತಿಯಲ್ಲಿ ನೀವು 1 ಸ್ಟೆಪ್ ತಗೊಂಡ್ ಮುಂದೆ ಬನ್ನಿ, 100 ಹೆಜ್ಜೆ ನಾನೇ ತಗೊಂಡ್ ನಿಮ್ ಹತ್ರ ಬರ್ತೀನಿ. ಸೊ ಕನ್ನಡಿಗರು ತುಂಬಾ ಸಾಫ್ಟ್ ಪೀಪಲ್, ತುಂಬಾ ವೆರಿ ವೆರಿ ಗುಡ್ ಪೀಪಲ್. ಸೊ ನೀವು ಕನ್ನಡದಲ್ಲಿ ಮಾತನಾಡೋಕೆ ಪ್ರಯತ್ನ ಮಾಡಿ ಅಂತ ಅಷ್ಟೇ ಹೇಳ್ತೀನಿ. ಒಂದಿರುಳು ಕನಸಿನಲ್ಲಿ ರಾಯರು ಬಂದರು ಮಾವನ ಮನೆಗೆ,
ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ. KS ನರಸಿಂಹಸ್ವಾಮಿ ಅವರು ಕನ್ನಡದ ಪ್ರೀತಿಯ ಪ್ರೇಮ ಕವಿ. ಅವರ ಮೈಸೂರು ಮಲ್ಲಿಗೆ ಕವನ ಸಂಕಲನ ಯಾರಿಗೆ ಗೊತ್ತಿಲ್ಲ, ಯಾರದನ್ನು ಓದಿಲ್ಲ. ಅದು ಮೊದಲನೇ ಸಲ ಮುದ್ರಣ ಆಗಿದ್ದು 1942ನೇ ಇಸ್ವಿಲಿ. ಅದಾದ್ಮೇಲೆ ಒಂದು ಆಶ್ಚರ್ಯದ ವಿಷಯ ಅಂತಂದ್ರೆ, ಎಷ್ಟೋ ಜನ ನವ ದಂಪತಿಗಳಿಗೆ ಅವರ ಮದುವೆಯ ಸಂದರ್ಭದಲ್ಲಿ ಇದೇ ಒಂದು ಪುಸ್ತಕವನ್ನ, ಇದೇ ಒಂದು ಕವನ ಸಂಕಲನವನ್ನ ಉಡುಗೊರೆಯಾಗಿ ಜನ ಕೊಡ್ತಿದ್ರಂತೆ. ನಿಮ್ಮ ಪ್ರೀತಿ ಕೂಡ ಇದೇ ಕವಿತೆಗಳ ಹಾಗೆ ಅಜರಾಮರವಾಗಿರ್ಲಿ ಅಂತ. ಕನ್ನಡದಲ್ಲಿ ಪ್ರೇಮ ಕವನಗಳ ಬಗ್ಗೆ ಮಾತಾಡ್ತಾ ದ.ರಾ ಬೇಂದ್ರೆ ಅವರ ನಾಕುತಂತಿ ಬಗ್ಗೆ ಹೇಳಲೇಬೇಕು. ಅದಕ್ಕೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಹ ಬಂದಿತ್ತು. ನಾನು ಬಡವಿ ಆತ ಬಡವ ಒಲವೇ ನಮ್ಮ ಬದುಕು, ಬಳಸಿಕೊಂಡೆ ವದನೆ ನಾವು ಇದಕ್ಕೂ ಅದಕ್ಕೂ ಎದಕ್ಕೂ. ಪ್ರೀತಿ ಪ್ರೇಮ ಅಂತಂದಾಗ ಬರೀ ಗಂಡು ಹೆಣ್ಣಿನ ಮಧ್ಯ ಅಥವಾ ತಾಯಿ ಮಕ್ಕಳ ಮಧ್ಯ ಇರೋ ಪ್ರೇಮ ಅಷ್ಟೇ ಅಲ್ಲ. ವಿಶ್ವ ಮನುಜ ಪ್ರೇಮದ ಬಗ್ಗೆ ದೊಡ್ಡ ಸಂದೇಶವನ್ನ ನೀಡಿದವರು ನಮ್ಮ ರಾಷ್ಟ್ರಕವಿ ಕುವೆಂಪು. ಅವರ ಒಂದು ಕವನ ಕೂಡ ನನ್ನ ಹೃದಯಕ್ಕೆ ಬಹಳ ಹತ್ತಿರವಾಗಿದೆ. ಕಡಲಿನಾಳವು ಹಿರಿದು ಬಾನಿ ನಗಲವು ಹಿರಿದು ಮಳೆಯ ಬಿಲ್ಲನು ಮೀರಿ ಮನುಜನೊಲವು ಮನುಜನೊಲವು ಮನುಜನೊಲವು. ಕನ್ನಡದ ಪ್ರೇಮ ಕವನಗಳ ಸಾಲಿನಲ್ಲಿ NS ಲಕ್ಷ್ಮೀನಾರಾಯಣ ಭಟ್ರ ಹೆಸರು ಕೂಡ ಬಹಳ ಮುಖ್ಯವಾದ ಹೆಸರು. ಅವರ ಎಷ್ಟೋ ಕವಿತೆಗಳು ಬಹಳ ಸುಂದರವಾಗಿದೆ, ಪ್ರೇಮದ ಬಗ್ಗೆ ಬಹಳ ಮನೋಹರವಾಗಿ ಬರೆದಿದ್ದಾರೆ. ಆದರೆ ಎಲ್ಲೊಂದ್ ಕಡೆ ಎದೆಗೆ ಚುಚ್ಚುವಂತಹ ಒಂದು ಗೀತೆ ಕೂಡ ಇದೆ. ಎಲ್ಲಿ ಜಾರಿತೋ ಮನವು ಎಲ್ಲೇ ಮೀರಿತೋ. ಇತ್ತೀಚೆಗಷ್ಟೇ ನಮ್ಮನ್ನ ಅಗಲಿದ ಕವಿ HS ವೆಂಕಟೇಶ್ ಮೂರ್ತಿ. ಅವರ ಎಷ್ಟೋ ಕವಿತೆಗಳಲ್ಲಿ ಪ್ರೇಮ ನಿವೇದನೆ ನಿಮ್ಗೆಲ್ಲರಿಗೂ ಗೊತ್ತಿರುವಂಥ ವಿಷಯನೇ. ಆದರೆ ನನಗೆ ಬಹಳ ಇಷ್ಟ ಆಗುವಂಥದ್ದು ತೂಗು ಮಂಚದಲ್ಲಿ ಕೂತು ಮೇಘ ಶ್ಯಾಮ ರಾಧೆಗಾತು. ಮುಂದಿನ ಸಾಲುಗಳು ಗೊತ್ತಿದೆಯಾ? ಗೊತ್ತಿದ್ರೆ ಕಮೆಂಟಲ್ಲಿ ಬರೀರಿ. ಪ್ರೀತಿ ಅಂದ ತಕ್ಷಣ ನಿಮ್ಮ ತಲೆಗೆ ಬರುವಂಥ ಮೊದಲೇ ಆಲೋಚನೆ ಏನು? ಪ್ರೀತಿ ಅಂದಾಗ ನಾವು ಮಗುವಾಗಿ ಹುಟ್ಟಿದಾಗ ತಂದೆ ತಾಯಿ ಫಸ್ಟ್ ಪ್ರೀತಿ ತೋರಿಸ್ತಾರೆ. ಆ ಪ್ರೀತಿಲಿ ಬೆಳೀತಾ ಇರ್ತೀವಿ. ಹಾಗೆ ಒಡೆ ಹುಟ್ಟಿದವರು ಜೊತೆ ಪ್ರೀತಿ ಬರುತ್ತೆ. ಆ ಪ್ರೀತಿ ಒಂದು ಹಂತದಲ್ಲಿ ಬಾಲ್ಯದಲ್ಲಿ ಬೆಳಿಬೇಕಾದ್ರೆ ಆ ಪ್ರೀತಿ ತುಂಬ ಅಮೂಲ್ಯವಾದದ್ದು. ಆ ನಂತರ ಆಗೋದು ನಾವು ಇಷ್ಟಪಟ್ಟು ಯಾರನ್ನ ಪ್ರೀತಿಸ್ತೀವೋ ಆ ಪ್ರೀತಿ ಬರುತ್ತೆ. ಸೊ ಆ ಪ್ರೀತಿಗೆ ನಾವು ಜೀವನಪೂರಿತವಾಗಿ ಇರುವಂಥವ್ರನ್ನ ನಾವು ಕಂಡುಕೊಂಡು ಪ್ರೀತಿ ಮಾಡ್ತೀವಿ. ಸೊ ಆ ಪ್ರೀತಿನ ಹಾಗೆ ತೊಗೊಂಡು ಹೋಗೋದು ನಮ್ಮ ಕೈಲೂ ಇರುತ್ತೆ, ಅವ್ರ ಕೈಲೂ ಇರುತ್ತೆ. ಸೊ ಅದನ್ನು ತೊಗೊಂಡು ಹೋಗೋ ಇದರಲ್ಲಿ ಏನು ಅಡಚಣೆ ಬಂದ್ರೂ ಅದನ್ನು ಜಯಿಸ್ಕೊಂಡು ಜೀವನ ಸಾಗಿಸೋದೇ ಪ್ರೀತಿ. ಸೂಪರ್. ಈಗ ಕನ್ನಡ ಸಿನಿಮಾಗಳಲ್ಲಿ ಪ್ರೀತಿ ಪ್ರೇಮದ ಬಗ್ಗೆ ಹೇಳೋವಂಥ ಎಷ್ಟೊಂದು ಡೈಲಾಗ್ಗಳಿದಾವೆ, ಹಾಡುಗಳಿದಾವೆ. ನಿಮ್ಗೆ ತುಂಬ ನೆನಪಾಗುವಂಥದ್ದು ಯಾವ್ದಾದ್ರು ಒಂದು ಹಾಡು? ನಮ್ಮ ಸ್ನೇಹಿತರು ತೀರೋಗ್ಬಿಟ್ರು, ಕಿರಣ್ ಗೋವಿ ಅಂತ. ಅವರು ಫಿಲಮ್ ಡೈರೆಕ್ಟರ್ ಆಗಿದ್ರು. ಜಯಂತ್ ಕಾಕಣಿ ಸರ್ ಒಂದು ಲೈನ್ ಬರೆದಿದ್ರು. ಅವರು ಜೊತೆಲಿ ನಾನು ಏನ್ಕೋ ಹೋಗಿದ್ದಾಗ, ಕಣ್ಣಲ್ಲಿ ನೀನು ಕೂತಿದ್ದರೂನು ಕಣ್ಣ ಮುಚ್ಚಾಲೆ ಬೇಕೇನು, ಬೆನ್ನಿಂದೆ ನೀನು ನಿಂತಿದ್ದರೂನು ಕಣ್ಣ ಮುಚ್ಚಾಲೆ ಬೇಕೇನು. ಆ ವರ್ಡು ಅವತ್ತು ಬರೆದಿದ್ದವರು ಇವತ್ತು ನನಗೆ ಜ್ಞಾಪನ ಇದೆ. ಅದನ್ನು ನಾನು ನಮ್ಮ ವೈಫಿಗೂ ಹೇಳ್ತಾ ಇರ್ತೀನಿ, ತುಂಬ ಇಷ್ಟಪಡ್ತಾ ಇರ್ತಾರೆ. ಆಮೇಲೆ ಇನ್ನೊಂದು ಆ ಟೇಸ್ಟು ಇರಬೇಕು. ಖಂಡಿತ ಹೌದು. ಸಾಹಿತ್ಯದ ಬಗ್ಗೆ ಒಂದು ಒಲವಿರಬೇಕು. ಏನ್ ಬರ್ದಿದ್ದಾರೆ ಅದು ಅರ್ಥ ಮಾಡ್ಕೊಳ್ಳೋ ಒಂದು ಮನಸ್ಸಿರ್ಬೇಕು. ಹೌದೌದು. ಅದನ್ನ ಓದೋವಂಥದ್ದು ಇರ್ಬೋದು, ಕೇಳೋವಂಥದ್ದಾಗಿರ್ಬೋದು, ಅದು ಎಂಜಾಯ್ ಮಾಡೋವಂಥ ಇರ್ಬೋದು. ಆಮೇಲೆ ನಿಜವಾದ ಪ್ರೀತಿ ಮಾಡೋರಿಗೆ ಅದು ಅನುಭವ ಸಿಗುತ್ತೆ. ಸೊ ಆ ಅನುಭವ ಬಂದವ್ರಿಗೆ, ಇಲ್ಲ ಅಂದರೆ ಬೇರೆ ಥರ ಉಪೇಂದ್ರ ಥರ ಡೈಲಾಗ್ ಆಗ್ಬಿಡುತ್ತೆ. ಈ ಪ್ರೀತಿ ಪ್ರೇಮ ಬೇಕಾಯಿದು ಅನ್ನೋ ಥರ ಈ ಪಿಕ್ಚರಲ್ಲಿ ಡೈಲಾಗ್ ಬರುತ್ತೆ. ಈಗ ಕನ್ನಡದವರೇ ಆಗ್ಬಿಟ್ಟಿದ್ದೀರಿ ನೀವು. ನಿಮ್ದಲ್ಲ ಇದಲ್ಲದೆ ಹಳೆಯ ಕನ್ನಡ ಚಿತ್ರಗಳನ್ನು ನೋಡಿರ್ತೀರಿ ಸಾಕಷ್ಟು. ಸೊ ಈಗ ಬಿಕಾಸ್ ನಾವು ಪ್ರೇಮ ಪ್ರೀತಿ ಹೇಗೆ ಸಿನಿಮಾ ನಮ್ಮ ಮೇಲೆ ಪ್ರಭಾವ ಬೀರುತ್ತೆ ಇದನ್ನೆಲ್ಲ ಸೇರಿಸಿ ಮಾತಾಡ್ತಿರೋದ್ರಿಂದ, ನೀವ್ ಇವಾಗ ಕೂತೊಂದಿಷ್ಟು ಹಳೆ ಚಿತ್ರಗಳನ್ನ ನೋಡಿರೋಂಥ ಕನ್ನಡ ಚಿತ್ರಗಳು, ನಿಮ್ಮ ಒಂದಿಷ್ಟು ಫೇವ್ರೆಟ್ ಜೋಡಿಗಳು, ಹಾಡುಗಳು. ಫೇವ್ರೆಟ್ ಜೋಡಿಯಲ್ಲೇ ನನಗೆ ಡಾಕ್ಟರ್ ರಾಜ್ಕುಮಾರ್ ಜಯಮಾಲಾ, ಅಂಬರೀಶ್ ಅಂಕಲ್ ಜಯಮಾಲಾ ಅವ್ರು ನನ್ಗೆ ತುಂಬಾ ಇಷ್ಟನಾ? ತುಂಬಾ ಇಷ್ಟ. ಮತ್ತೆ ವಿಷ್ಣು ಸರ್ ನನ್ಗೆ ತುಂಬಾ ಇಷ್ಟ. ಅನಂತ್ ನಾಗ್ ಸರ್, ಹೀಸ್ ಲೈಕ್ ಶಂಕರ್ ನಾಗ್ ಅವರು. ಅದೇ ಕನ್ನಡದ ಜೋಡಿಗಳ ಬಗ್ಗೆ ನೀವು ಮಾತಾಡ್ತಾ ಇದ್ರಿ. ಕನ್ನಡದ ನಿಮ್ಗೆ ಇಷ್ಟ ಆಗುವಂತ ಒಂದಿಷ್ಟು ಹಾಡುಗಳು ಯಾವ್ದು? ತುಂಬಾ ಇದೆ, ಆಕ್ಚುಲಿ ತುಂಬಾ ಇದೆ. ಹಾಡ ತುಂಬಾ ಚೆನ್ನಾಗಿ ಹಾಡಲ್ಲ, ಬಟ್ ಅಡ್ಜಸ್ಟ್ ಮಾಡ್ಕೊಡಿ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದಯೋ ಕನ್ನಡ ಸವಿ ನುಡಿಯೋ, ವಾಣಿಯ ವೀಣೆಯ ಸ್ವರ ಮಾಧುರ್ಯವೋ ಸುಮಧುರ ಸುಂದರ ನುಡಿಯೋ, ಇದು ನನ್ಗೆ ಇಷ್ಟ. ಮತ್ತೆ 101 ನೆನಪು ಎದೆಯಾಳದಿಂದ. ಮುಂಗಾರು ಮಳೆಗಿಂತನೂ ಸುಮಾರು 19 ವರ್ಷ ಮುಂಚೆ ಒಂದು ಫಿಲ್ಮ್ ಬಂದಿತ್ತು. ಆ ಚಿತ್ರ ನಮ್ಮ ಕನ್ನಡಿಗರ ಮನಸ್ಸಿನ ಮೇಲೆ ಎಂಥ ಪರಿಣಾಮವನ್ನ ಬೀರ್ತು ಅಂತಂದ್ರೆ, ನಾವೆಲ್ಲರೂ ಪ್ರೀತಿಯನ್ನ ನೋಡುವ ಮಾಡುವ ಅದರ ಬಗ್ಗೆ ಯೋಚನೆ ಮಾಡೋ ರೀತಿನೇ ಬದಲಾಯಿಸ್ತು. ಅದು 1987ರಲ್ಲಿ ಬಿಡುಗಡೆಯಾದ ವಿ ರವಿಚಂದ್ರನ್ ನಿರ್ದೇಶನದ ಪ್ರೇಮಲೋಕ.
ಸಿನಿಮಾ ಸಮಾಜದ ಮೇಲೆ, ಕಲ್ಚರ್ ಮೇಲೆ ಎಷ್ಟು ದೊಡ್ಡ ಪರಿಣಾಮವನ್ನ ಬೀರುತ್ತೆ ಅನ್ನೋದಕ್ಕೆ ಸಾಕ್ಷಿಯಾಗಿದ್ದು ಇದೇ ಪ್ರೇಮಲೋಕ ಚಿತ್ರ. ಚಿತ್ರದ ಪ್ರತಿಯೊಂದು ಫ್ರೇಮ್, ಪ್ರತಿಯೊಂದು ಹಾಡು, ಪ್ರತಿಯೊಂದು ಡೈಲಾಗ್ ಎಷ್ಟು ಫ್ರೆಶ್ ಆಗಿತ್ತಂತಂದ್ರೆ ಜನ ಹುಚ್ಚೆದ್ದುಕೊಂಡು ಸಿನಿಮಾ ಥಿಯೇಟರ್ಗೆ ಲಗ್ಗೆ ಇಟ್ರು. ಎಷ್ಟೋ ಜನ ಬಹುಶಃ ಈಗ ಇಲ್ಲಿ ಪುಟ್ಟಣ್ಣ ಥಿಯೇಟರ್ ಇಲ್ಲ, ಆದ್ರೆ ಈ ಪುಟ್ಟಣ್ಣ ಥಿಯೇಟರ್ಗೂ ಬಂದು ಚಿತ್ರವನ್ನ ನೋಡಿದ ಉದಾಹರಣೆ ಇದೆ. ನೀವು ಈ ಪ್ರೇಮಲೋಕ ಚಿತ್ರನ ಯಾವಾಗ ನೋಡಿದ್ದು, ಯಾರ ಜೊತೆ ನೋಡಿದ್ದು ಅಂತ ನೆನಪಿದ್ರೆ ಕಮೆಂಟ್ ಅಲ್ಲಿ ಬರೀರಿ. ಪ್ರೀತಿ ಪ್ರೇಮ ತೋರಿಸೋದ್ರಲ್ಲಿ ಹೂಗಳು ದೊಡ್ಡ ಪಾತ್ರ ವಹಿಸ್ತಾರೆ ಅಂತ ಹೇಳ್ತಾರೆ, ಒಪ್ಕೋತೀರಾ ನೀವು ಇದನ್ನ? ಮೇಡಮ್, ನಿಮ್ಮ ಹೆಸರು? ನನ್ನ ಹೆಸರು ಶ್ರೀನಿವಾಸ್ ಅಂತ. ನೀವು ಪ್ರೀತಿ ತುಂಬಾ ಜಾಸ್ತಿ ಮಾಡ್ತೀರಿ ಅಂತಾನೆ ಈ ಅಂಗಡಿ ಇಟ್ಕೊಂಡಿದ್ದ ಹೇಗೆ? ಆ ಥರ ಏನಿಲ್ಲ, ನಮ್ಮ ಮುಖ್ಯವಾದ ಅತಿಥಿಯಾಗಿರೋದು ದೇವರೇ ಅಲ್ವಾ, ನಮ್ಮೆಲ್ಲರನ್ನು ಕಾಪಾಡೋ ಭಗವಂತನೇ ಅಲ್ವಾ. ನೀವು ಅವಾಗ ಕಾಲೇಜಲ್ಲಿ ಇದ್ದಾಗ ನಿಮ್ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಯಾವ್ದಾದ್ರು ರೊಮ್ಯಾಂಟಿಕ್ ಕನ್ನಡ ಫಿಲ್ಮ್ ಹೋಗಿ ನೆನಪಿದ್ಯಾ? ಬೇಕಾದಷ್ಟು ಹೋಗಿದೀವಿ ನಾವು ಅಂಬರೀಷ್ ಫಿಲಂ ನೋಡಿದೀವಿ, ರವಿಚಂದ್ರನ್ ಫಿಲಂ ಎಲ್ಲ, ಆಲ್ಮೋಸ್ಟ್ ಎಲ್ಲಾ ಫಿಲಂ ನೋಡಿದೀವಿ. ಪ್ರೇಮಲೋಕ 11 ಸಲ ನೋಡಿದೀನಿ ನಾನು. 11 ಸಲ ಪುಟ್ಟಣ್ಣ ಥಿಯೇಟರ್ ನೋಡಿ, ಶಾಂತಿಲ್ ನೋಡಿದೀವಿ, ಮೂವಿ ಲ್ಯಾಂಡ್ ಅಲ್ಲಿ ನೋಡಿದೀವಿ, ಆಮೇಲೆ ಕಪಾಲಿ ಟಾಕೀಸ್ ಅಲ್ಲಿ ನೋಡಿದೀವಿ. ಪ್ರೇಮಲೋಕ ಅದರಲ್ಲಿ ಪ್ರೇಮಿಗಳಿಗೆ ಅವನೊಂದು ಒಂಥರ ಅಟ್ರಾಂಟಿಕ್ ಹೀರೋ ಅಂದ್ರೆ ರವಿಚಂದ್ರನ್. ಸಾಹಿತ್ಯ, ಸಿನಿಮಾ, ಸಮಾಜ, ಈ ಮೂರರ ಸಂಬಂಧನ ನೀವ್ ಹೇಗ್ ನೋಡ್ತೀರಿ? ಕೆಲವು ಸತಿ ನಾನು ನೋಡಿದ್ದೀನಿ ಅಂದ್ರೆ ಸಿನಿಮಾಗಳನ್ನ ಜನ ಬ್ಲೇಮ್ ಕೂಡ ಮಾಡ್ತಾರೆ. ನೋಡಿ, ಒಂದು ಗಾಂಧಿ ಅಂತ ಚಿತ್ರ ಕೂಡ ಬಂತು. ಜನಕ್ಕೆ ಕಲಿಬೇಕು ಅಂದ್ರೆ ಅದರಿಂದನೂ ಕಲಿಯೋಕೆ ತುಂಬಾ ಇದೆ. ಪ್ರತಿಯೊಂದು ಸಿನಿಮಾ ನಾವು ಮೆಸೇಜ್ಗೋಸ್ಕರ ಮಾಡಕ್ ಆಗಲ್ಲ, ಬಟ್ ಪ್ರತಿಯೊಂದು ಸಿನಿಮಾದಲ್ಲಿ ಒಂದು ಹಿಡನ್ ಮೆಸೇಜ್ ಇದ್ದೇ ಇರುತ್ತೆ. ಯುನೋ, ಇವತ್ತು ಏನಾಗಿದೆ ಅಂದ್ರೆ ಜನ ಓದೋಕ್ ಶುರು ಮಾಡಿದ್ದಾರೆ, ಜನ ಬೇರೆ ಬೇರೆ ಭಾಷೆಗಳನ್ನ ಕಲಿಯೋಕ್ ಶುರು ಮಾಡಿದ್ದಾರೆ, ಬೇರೆ ಬೇರೆ ಕಲ್ಚರ್ಸ್ ನ ನೋಡ್ತಾ ಇದ್ದಾರೆ. ಇವತ್ತು OTT ಅಥವಾ ನ್ಯೂಸ್ ಚಾನೆಲ್ಸ್ ಮುಖಾಂತರ ಬೇರೆ ದೇಶಗಳಲ್ಲಿ ಏನಾಗ್ತಾ ಇದೆ, ಏನ್ ಕ್ರೈಮ್ ನಡೀತಾ ಇದೆ, ಏನ್ ಒಳ್ಳೇದಾಗ್ತಾ ಇದೆ, ಎಲ್ಲ ಎಕ್ಸ್ಪೋಜರ್ ಆಫ್ ನಾಲೆಜ್ ಇಸ್ ಟೂ ಮಚ್. ಸೊ ಆ ನಾಲೆಜ್ ನ ಯಾವ ರೀತಿ ತಗೋಬೇಕು ಅಂದ್ರೆ ಐ ಥಿಂಕ್ ಜನಗಳದ್ದು ಮನೋಭಾವನೆ ಚೇಂಜ್ ಆಗ್ತಾ ಇದೆ. ಸೊ ಸಮಾಜ, ಸಿನಿಮಾ, ಕಲ್ಚರ್ ಇದು ಹ್ಯಾಂಡ್ ಇನ್ ಹ್ಯಾಂಡ್ ಹೋಗ್ಬೇಕಾದ್ರೆ ನಾವು ನಮ್ಮ ಸಂಸ್ಕೃತಿನ ನಾವು ಮರಿಬಾರ್ದು, ನಮ್ಮ ಭಾಷೆನ. ಈಗ ಯಾವ ರೀತಿ ಕನ್ನಡ ಕಲ್ಚರ್ ಬಗ್ಗೆ ನಾವು ಹೇಳ್ದಾದ್ರೆ, ಇವತ್ತು ಇರೋ ಸ್ಕೂಲ್ ಮಕ್ಕಳಿಗೆ ಗೊತ್ತೇ ಇಲ್ಲ ಕರ್ನಾಟಕದ ಇತಿಹಾಸದ ಬಗ್ಗೆ. ಈಗ ಇಂಗ್ಲಿಷ್ ಮೀಡಿಯಂಗೆ ಹೋಗ್ತಾರೆ, ಕನ್ನಡ ಮಾತಾಡೋಕೆ ಸ್ವಲ್ಪ ಹೆಸಿಟೇಷನ್ ಆಗುತ್ತೆ. ನಾವು ಕನ್ನಡದಲ್ಲಿ ಮಾತಾಡಿದ್ರೆ ನಮ್ಗೆ ಜನ ಕೀಳರಿಮೆಯಿಂದ ನೋಡೋದು, ಇಂಗ್ಲಿಷ್ ಜಾಸ್ತಿ ನಾವು ಮಾತಾಡ್ಬೇಕು, ಅದನ್ನು ಪ್ರೆಸ್ಟೀಜ್ ಪ್ರಶ್ನೆ ಬಂದ್ಬಿಟ್ಟಿದೆ. ಸೊ ಅದು ಮನೇಲಿ ಇರೋ ಅಜ್ಜ ಅಜ್ಜಿರು, ತಂದೆ ತಾಯಿಗಳು ಮಕ್ಕಳಿಗೆ, ಯಾಕೆಂದ್ರೆ ದೇ ಆರ್ ದ ಫ್ಯೂಚರ್. ಯುನೋ, ಇವತ್ತು ಸ್ಕೂಲಲ್ಲಿ ನಮ್ಮ ಗವರ್ಮೆಂಟ್ ಶಾಲೆಗಳಲ್ಲಿ ಅಥವಾ ಪ್ರೈವೇಟ್ ಶಾಲೆಗಳಲ್ಲಿ ಎಷ್ಟು ಕನ್ನಡದ ಮಕ್ಕಳು ಓದ್ತಾ ಇದ್ದಾರೆ, ದೇ ಆರ್ ದ ಫ್ಯೂಚರ್ ಆಫ್ ಕರ್ನಾಟಕ. ಸೊ ನಾವು ಅದನ್ನ ಮರಿಬಾರ್ದು. ಮಕ್ಕಳನ್ನ ಇವರಿಂದಾನೇ ನಮ್ಮ ಕಲ್ಚರ್, ನಮ್ಮ ಭಾಷೆ ಮುಂದೆ ಹೋಗುತ್ತೆ. ಸೊ ಈ ಕಲ್ಚರ್ ಏನಿದೆ ಅಂತ ಮಕ್ಕಳಿಗೆ ಚೆನ್ನಾಗಿ ಹೇಳ್ಬೇಕು, ಚೆನ್ನಾಗಿ ಕನ್ನಡದ ಬಗ್ಗೆ, ಸಾಹಿತ್ಯದ ಬಗ್ಗೆ, ಸಮಾಜದಲ್ಲಿ ಏನ್ ಬದಲಾವಣೆ ಆಗ್ತಾ ಇದೆ ಅದ್ರ ಬಗ್ಗೆ ಸೊ ಅವ್ರಿಗೆ ಅಪ್ಡೇಟ್ ಮಾಡ್ಬೇಕು ಅಂತ. ಇದರಿಂದಾನೇ ನಾವು ಏನ್ ನಮ್ಮ ಫ್ಯಾಮಿಲೀಸ್ನ, ನಮ್ಮ ಮಕ್ಕಳನ್ನ, ನಮ್ಮ ಕನ್ನಡಿಗರನ್ನ ಮುಂದೆ ತಗೊಂಡು ಯಾವ ರೀತಿ ಹೋಗ್ಬೇಕು ಅಂತ ಆಗತ್ತೆ. ಸೊ ಐ ಥಿಂಕ್ ಇಟ್ಸ್ ಆಲ್ ಲೈಕ್ ಹ್ಯಾಂಡ್ ಇನ್ ಹ್ಯಾಂಡ್ ಅಂತ ಸಿಚುವೇಶನ್ ಅಂತ ಹೇಳ್ಬೋದು. ತುಂಬಾ ಖುಷಿ ಆಗುತ್ತೆ ಪೂಜಾ, ಯಾಕೆಂತಂದ್ರೆ ಎಷ್ಟೋ ಸಲ ಕನ್ನಡಿಗರಾಗಿ ನಾವೇ ಎಷ್ಟೋ ನಮ್ಮ ಸಂಸ್ಕೃತಿಯಲ್ಲಿರುವಂತಹ ಅಂಶಗಳನ್ನ, ಭಾಷೆಯನ್ನ ಕೈ ಬಿಡ್ತಾ ಬಂದಿದೀವಿ. ಅದು ತಪ್ಪು ಸರಿ ಅಂತ ಹೇಳಲ್ಲ, ನಮ್ ಎಲ್ಲರಿಂದನೂ ಆಗಿರುವಂತ ಕೆಲ್ಸಗಳೇ ಇದು. ಆದ್ರೆ ಅಂಥದ್ರಲ್ಲಿ ನೀವು ಬೇರೆ ಪರ ಊರಿಂದ, ಪರ ಭಾಷೆಯಿಂದ ಬಂದು ಇಲ್ಲೇ ಇದ್ದು ಈ ಊರನ್ನ, ಈ ಭಾಷೆಯನ್ನ, ಇಲ್ಲಿಯವರನ್ನ ಇಷ್ಟು ಚೆನ್ನಾಗಿ ಒಪ್ಪಿಕೊಂಡು ಇಲ್ಲಿಯವರೇ ಆಗಿರೋದಿದೆಯಲ್ಲ, ಅಂಡ್ ಕೂತ್ಕೊಂಡು ನೀವು ಕನ್ನಡದವ್ರಲ್ಲ ಅಂತ ಒಂದು ನಿಮಿಷನೂ ನನಗೆ ಅನ್ಸ್ಲಿಲ್ಲ. ಅಷ್ಟು ಚೆನ್ನಾಗಿ ಈಗ ನಾವ್ ಹೇಗ್ ಮಾತಾಡ್ತೀವೋ ಹಾಗೆ ನೀವು ಮಾತಾಡ್ತಿದ್ದೀರಿ. ಸೊ ಅದು ನಿಮ್ಮ ಒಳ್ಳೆ ಗುಣ ಅಂತ ನಾನ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಒಂದು ಅಫ್ಕೋರ್ಸ್ ಕಮೆಂಟ್ ಅಲ್ಲಿ ಈ ಕಾರ್ಯಕ್ರಮ ಹೇಗಿತ್ತು ಅಂತ ಹೇಳ್ಬೋದು. ಜೊತೆಗೇನೆ ಪೂಜಾ ಅವರ ಬರೀ ಮುಂಗಾರು ಮಳೆ ಅಷ್ಟೇ ಅಲ್ಲ, ಅವ್ರದ್ದು ಸಾಕಷ್ಟು ಬೇರೆ ಚಿತ್ರಗಳ ಹಾಡುಗಳು ಬಹಳ ಚೆನ್ನಾಗಿದ್ದಾವೆ, ಬಹಳ ಡೈಲಾಗ್ಗಳು ಪ್ರಸಿದ್ಧವಾಗಿದ್ದಾವೆ. ನಿಮ್ಗೆ ಯಾವ್ದು ಇಷ್ಟ ಆಗಿದೆ ಅದನ್ನ ಕೂಡ ಕಮೆಂಟ್ಸ್ ಅಲ್ಲಿ ಬರೀಬಹುದು. ಜೊತೆಗೇನೆ ನಿಮ್ಮ ಫೇವ್ರೆಟ್ ಒಂದಿಷ್ಟು ಹಿಂದಿನ ಕನ್ನಡ ಹಾಡುಗಳಾಗಿರ್ಬಹುದು, ಚಿತ್ರಗಳಾಗಿರ್ಬಹುದು, ಜೋಡಿಗಳಾಗಿರ್ಬಹುದು, ಅಥವಾ ಪ್ರೇಮ ನಿವೇದನೆಯನ್ನ ನೀವು ಹೇಗೆ ಮಾಡಕ್ ಇಷ್ಟಪಡ್ತೀರಿ ಅದನ್ನ ಕೂಡ ಕಮೆಂಟ್ ಅಲ್ಲಿ ಬರೀಬಹುದು. ನಿಮ್ಗೆ ತುಂಬಾ ಇಷ್ಟ ಆಗೋ ಕನ್ನಡದ ರೊಮ್ಯಾಂಟಿಕ್ ಫಿಲ್ಮ್ ಯಾವುದು? ನಾವು ರವಿಚಂದ್ರನ್. ರವಿಚಂದ್ರ, ನೀವು ಯಾವ್ದು ಫೇವ್ರೆಟ್? ಯಾವುದೇ ಇರ್ಲಿ, ರಬರ್ ಸ್ಟಾರ್ ಆಗಿರ್ಬೋದು, ರವಿಚಂದ್ರನ್ ಆಗಿರ್ಬೋದು. ತುಂಬಾ ತುಂಬಾ ಇಷ್ಟ ಆಗುವಂತ ಒಂದು ಹಾಡು ವಿಷ್ಣುದಾದ. 101 ನೆನಪು ಎದೆಯಾಳದಿಂದ
ಹಾಡಾಗಿ ಬಂತು ಆನಂದದಿಂದ ಸಿಂಧೂರ ಬಿಂದು ನಗಲಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂದ. 100ಕ್ಕೆ 100 ಕರ್ನಾಟಕದ ಬೇರೆ ಎಪಿಸೋಡ್ಗಳನ್ನ ರೇಡಿಯೋ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ಯೂಟ್ಯೂಬ್ ಚಾನೆಲ್ನಲ್ಲಿ ನೋಡಿ, ಜೊತೆಗೆ ಸಬ್ಸ್ಕ್ರೈಬು ಮಾಡಿ. ರೇಡಿಯೋ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ, ಸಂಸ್ಕೃತಿ, ಸಂವಿಧಾನ, ಸಂವಾದ. You're listening to आप सुन रहे हैं, You're listening to सुनो था നിങ്ങൾ കേൾക്കുന്നത് ನೀವು ಕೇಳ್ತಾ ಇದ್ದೀರಾ ಕಥಾ ರೇಡಿಯೋ ರೇಡಿಯೋ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ.